ಓಂ ಶಾಂತಿ ಶಾಂತಿ ಶಾಂತಿ. 308ನೇ ಭಾಷ್ಯ ಭಾಗ ನೋಡಬೇಕು. ಈ ಹಿಂದೆ ಏನು ಆಕ್ಷೇಪ ಬಂದಿತ್ತು ಅಂತ ತಗೊಂಡು ಅದಕ್ಕೆ ಉತ್ತರ ಹೇಳಿ. ಅಷ್ಟೇ. ಹಾ ಸರ್. ಏನ್ ಆಕ್ಷೇಪ ಬಂತಿತ್ತು ಅಂದ್ರೆ ಈ ಅವಸ್ಥೆಗಳನ್ನ ಮೀರಿರೋ ಅಂದ್ರೆ ಆ ವಿಜ್ಞಾನಮಯ ಇದಾನಲ್ಲ ಅವನ್ನೇ ಅಸಂಸಾರಿ ಅನ್ಬಹುದಲ್ವಾ ಅಂತ ಅಂದಿದ್ರು ಅವರು. ಅದಕ್ಕೆ ಅವನ್ನ ಅಸಂಸಾರಿ ಅಂತ ಅಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ಅವನು ಎದ್ದಾಗ ಒಂಥರ ಇರ್ತಾನೆ, ಮಲಗ್ದಾಗ ಅಸಂಸಾರಿ ಆಗ್ಬಿಡ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಎದ್ದಾಗ ಸಂಸಾರಿ ಆಗಿರ್ತಾನೆ, ಸುಷುಪ್ತಿ ಅವಸ್ಥೆಯಲ್ಲಿ ಹೋದಾಗ ಅಸಂಸಾರಿ ಆಗ್ತಾನೆ ಅಂತ ಹೇಳೋದು ಹೊಂದೋದಿಲ್ಲ. ಯಾಕೆಂದ್ರೆ ಇವಾಗ ಯಾವ್ದೇ ಅದು ಲೌಕಿಕದಲ್ಲೇ ಅದು ಸರಿ ಹೊಂದೋದಿಲ್ಲ. ಯಾವ್ದೇ ಪದಾರ್ಥ ಅಥವಾ ಯಾವ್ದೇ ವಸ್ತು, ಯಾವ್ದೇ ಪ್ರಾಣಿ ಇರ್ಬೋದು, ಇವಾಗ ಒಂಥರ ಇರುತ್ತೆ ಆಮೇಲೆ ಇನ್ನೊಂದ್ ತರ ಇರುತ್ತೆ ಅಂತ ಇರಲ್ಲ. ಅದ ಧರ್ಮ ಏನಿದೆಯೋ ಅದು ಬಿಡೋದಿಲ್ಲ. ನಿಂತಾಗ ನಡಿಬೇಕಾದ್ರೆ ಹಸು ಆಗಿರುತ್ತೆ, ಮಲಗಿ ಎದ್ದಾಗ ಮತ್ತೆ ಅದು ಕುದುರೆ ಆಗಿ ಬರುತ್ತೆ ಅಂತ ಹೇಳೋದು ಹೆಂಗೆ ಹೊಂದೋಲ್ವೋ ಹಂಗೆ ಇದು ಕೂಡ ಸರಿಯಲ್ಲ ಅಂತ ತೋರ್ಸಿದ್ರು. ಅದಾದ್ಮೇಲೆ ಮತ್ತೆ ಒಂದು ಆಕ್ಷೇಪ ತೆಗಿತಾ ಇದ್ದಾರೆ. ಅಂದ್ರೆ ಆಚಾರ್ಯರ ಆಕ್ಷೇಪ ಕೊಟ್ಟು ಅದಕ್ಕೆ ಉತ್ತರ ತರ ಹೇಳ್ತಾ ಇರೋಂಥದ್ದು ಆಕ್ಷೇಪ ಮಾಡ್ತಾರೆ. ಸಂಸಾರಿಣಃ ಅಪಿ ಜಗತ್ ಉತ್ಪತ್ತಿ ಸ್ಥಿತಿ ಲಯ ಕ್ರಿಯಾಕರ್ತೃತ್ವ ವಿಜ್ಞಾನಸ್ಯ ಅಭಾವಾತ್ ಅಯುಕ್ತಂ ಇತಿ ಚೇತ್. ಈಗ ಸಂಸಾರಿಗೂ ಈ ಜಗತ್ತಿನ ಒಂದು ಉತ್ಪತ್ತಿ ಸ್ಥಿತಿ ಲಯ ಆ ತರ ಕ್ರಿಯೆಗಳು ಮಾಡುವ ವಿಜ್ಞಾನಿ ಇರೋದಿಲ್ಲ. ಅಭಾವಾತ್ ಆ ವಿಜ್ಞಾನ ಅಂದ್ರೆ ಆ ಜ್ಞಾನ ಇರೋದಿಲ್ಲ ಅವನಿಗೆ. ಅವನ್ ಸಂಸಾರಿನೇ ಆಗಿದ್ರೆ ಈ ಸೃಷ್ಟಿಗಳನ್ನೆಲ್ಲ ಮಾಡೋ ಅಂತ ಒಂದು ಜ್ಞಾನ ಅವನಿಗೆ ಇರೋದಿಲ್ಲ. ಆದ್ರಿಂದ ಕೂಡ ಇದು ಅಯುಕ್ತಮಲ್ವಾ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಆ ಸಂಸಾರಿಯಾಗಿರೋ ವಿಜ್ಞಾನಮಯನೇ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಪ್ರಪಂಚನ ಬಂದ ಅಂತ ಹೇಳೋದು ಅಯುಕ್ತ, ಸರಿ ಹಾಗಲ್ಲ ಅದು ಅಂತ. ಯತ್ ಮಹತಾ ಪ್ರಪಂಚೇನ ಸ್ಥಾಪಿತಂ ಭವತಾ ಶಬ್ದಾದಿಭುಕ್ ಸಂಸಾರ್ಯೇವ ಅವಸ್ಥಾಂತರ ವಿಶಿಷ್ಟಃ ಜಗತಃ ಇಹ ಕರ್ತಾ ಇತಿ ತದ್ ಅಸತ್. ಸೊ ಅಂದ್ರೆ ಇವಾಗ ಈ ಶಬ್ದಾದಿಭುಕ್ ಅಂದ್ರೆ ಈ ಶಬ್ದದ ಇಂದ್ರಿಯಗಳ ಮೂಲಕ ಅವನು ಏನು ಭೋಗವನ್ನ ಅನುಭವಿಸ್ತಾ ಅನುಭವಿಸುತ್ತಿರುವ ಸಂಸಾರಿಯೇ ಕಂಡು ಬಂದಿಲ್ಲ. ಲೋಕದಲ್ಲಿ ಎತ್ತು ನಿಂತಿದ್ದರೆ ಅಥವಾ ನಡೆಯುತ್ತಿದ್ದರೆ ಎತ್ತಾಗಿರುತ್ತದೆ, ಆದರೆ ಇದು ನಾನು ಬೇರೆ ಭೋಗಿಸುತ್ತಿರುವ ಇಲ್ಲೇನು ಅಂದ್ರೆ ಮೊದಲನೇ ಪೂರ್ವ ಪಕ್ಷಿಗೆ ಉತ್ತರ ಕೊಡ್ತಾರೆ, ಆಕ್ಷೇಪ ಮಾಡ್ತಾರೆ ಆಚಾರ್ಯರು. ಇದು ಎರಡನೇ ಪೂರ್ವ ಪಕ್ಷ. ಅದು ಅವಸ್ಥಾಂತರ ಆಗಿ ಅವನು ಪರಮಾತ್ಮ ಅಂತ ಒಪ್ಕೊಳ್ಳೋಣ, ಇಲ್ಲಿದ್ದಾಗ ಇರತ್ತೆ ಅಂತ. ಮೊದಲನೇ ಪೂರ್ವ ಪಕ್ಷಿ ವಿಜ್ಞಾನಮಯನಿಂದಲೇ ಇದೆಲ್ಲ ಬಂದಿರೋದು ಅಂತ. ಯಾಕಂದ್ರೆ ಶ್ರುತಿ ಒಪ್ಪೋರು, ಅದು ನೆನ್ಪಿಟ್ಕೊಳ್ಬೇಕು. ಶ್ರುತಿ ಒಪ್ಪದೇ ಇರೋರಲ್ಲ, ಶ್ರುತಿ ಒಪ್ಪೋದ್ರಿಂದ ಶ್ರುತಿ ಪ್ರಕಾರ ನೀವು ಆ ರೀತಿ ಅರ್ಥ ಮಾಡ್ತಾ ಇದೀರಲ್ವಾ, ಆ ವಿಜ್ಞಾನಮಯನಿಂದಲೇ ಈ ಪ್ರಪಂಚ ಬಂತು ಅಂತ. ಅಂದ್ರೆ ಜೀವನಿಂದಲೇ ಪ್ರಪಂಚ ಬಂತು ಅಂತ. ಜೀವನಿಂದ ಪ್ರಪಂಚ ಸೃಷ್ಟಿ ಆಗುವಂಥದ್ದು ಕಂಡೇ ಇಲ್ಲ ಅಂತ ಹೇಳ್ತಾ ಇರೋದು. ಮುಂದುವರಿಸಿ. ಈ ಭೋಗಿಸುತ್ತಿರುವ ಸಂಸಾರಿಯೇ ಅವಸ್ಥಾಂತರ ವಿಶಿಷ್ಟ ಆಗಿ ಬೇರೆ ಅವಸ್ಥೆಗಳಿಗೆ ಹೋಗಿ ಜಗತ್ತಿಗೆ ಕರ್ತೃ ಆಗ್ತಾನೆ ಅಂತ ಬಹಳ ವಿವರವಾಗಿ ಸ್ಥಾಪಿಸಿದೆಯಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ತಸತ್ ಅಂತ ಹೇಳ್ತಿದ್ದಾರೆ. ಯತಃ ಏನಕ್ಕಂದರೆ ಜಗತ್ ಉತ್ಪತ್ತಿ ಸ್ಥಿತಿ ಲಯ ಕ್ರಿಯಾ ಕರ್ತೃತ್ವ ವಿಜ್ಞಾನ ಶಕ್ತಿ ಸಾಧನ ಅಭಾವ. ಏನಕ್ಕೆ ಅಂದ್ರೆ ಈ ಜಗತ್ತಿನ ಉತ್ಪತ್ತಿ ಕ್ರಿಯಾಶಕ್ತಿ ಉತ್ಪತ್ತಿ ಸ್ಥಿತಿ ಲಯ ಈ ಕ್ರಿಯೆಯನ್ನು ಮಾಡುವಂತ ಜ್ಞಾನ, ಆ ಜ್ಞಾನ ಶಕ್ತಿ ಏನಿದೆಯೋ ಅದಕ್ಕೆ ಬೇಕಾಗಿರೋ ಜ್ಞಾನ ಅಂದ್ರೆ ಪ್ರಜಾಪತಿಗೆ ಆ ಜ್ಞಾನ ಇದ್ದು ಸೃಷ್ಟಿ ಮಾಡ್ದ ಅಂತ ಹೇಳ್ತಾರಲ್ಲ, ಆ ಜ್ಞಾನ ಆಕ್ಚುಲಾಗೆ ಸಾಧನ ಅಭಾವ. ಅವನಿಗೆ ಆ ಜ್ಞಾನ ಇರೋದಿಲ್ಲ, ಆ ಸಾಧನೆಗಳು ಇರೋದಿಲ್ಲ, ಕಾರಣಗಳು ಸೃಷ್ಟಿಗೆ ಬೇಕಿರೋದು ಅದ್ ಯಾವ್ದೂ ಕೂಡ ಇರೋದಿಲ್ಲ. ಸರ್ವಲೋಕ ಪ್ರತ್ಯಕ್ಷ ಸಂಸಾರಿಣಃ. ಇದು ಯಾವ್ದ್ರಿಂದಲೂ ಹೊಂದೋದಿಲ್ಲ. ಆ ಸಂಸಾರಿ ಇದನ್ನೆಲ್ಲ ಮಾಡ್ತಾನೆ ಅಂತ ಜನರಿಗೂ ಕೂಡ ಪ್ರತ್ಯಕ್ಷವಾಗಿರುತ್ತದೆ. ಇದು ಅವ್ನ್ ಮಾಡಕ್ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಅನುಭವದಲ್ಲೇ ಇರುವಂತ ವಿಷಯ. ಅದು
ಸಹ ಕಥಂ ಅಸ್ಮಾದಾದಿಃ ಸಂಸಾರಿ ಮನಸಾ ಅಪಿ ಚಿಂತಯಿತುಂ ಅಶಕ್ಯಂ ಪೃಥಿವ್ಯಾದಿ ವಿನ್ಯಾಸ ವಿಶಿಷ್ಟಂ ಜಗತ್ ನಿರ್ವಿನುಯಾತ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಸಂಸಾರಿ ಅಸ್ಮದಾದಿಃ ಸಂಸಾರಿ, ಈ ಸಂಸಾರಿ ಮನಸ್ಸಿನಿಂದ, ಅಂದ್ರೆ ಈ ಪ್ರಪಂಚದ ಒಂದು ವೈವಿಧ್ಯ ಎಷ್ಟು ಇದೆ ಅಂದ್ರೆ ಅದನ್ನ ಮನಸ್ಸಿನಿಂದ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಬ್ರಹ್ಮಸೂತ್ರದಲ್ಲೂ ಹೇಳ್ತಾರಲ್ಲ, ಮನಸಾಪಿ ಅಚಿಂತ್ಯ ಅಂತ. ಸೊ ನಾವು ಯಾವ 3ನೇ ಸೂತ್ರದಲ್ಲ, 3 ಅಥವಾ 4, ಫಸ್ಟ್ ಅಥಾತೋ ಬ್ರಹ್ಮ ಜಿಜ್ಞಾಸ ಶಾಸ್ತ್ರ ಯೋನಿತ್ವತ್ 3ನೇದು ಅಲ್ಲ. ಯಾವುದು ಯಾವ ಸೂತ್ರ ಹೇಳೋದು? ಇದು ಮನಸಾಪಿ ಚಿಂತ್ಯ ರಚನಾ ರೂಪಸ್ಯ ಸ ಜಗತಃ ಅನ್ನೋದು. ಅದೊಂದು ಜ್ಞಾಪಕ ಬರ್ತಲ್ಲ. 4 ಸೂತ್ರ ಅದಾದ್ಮೇಲೆ ಶಾಸ್ತ್ರ ಯೋನಿತ್ವ ತತ್ವ ಸಮನ್ವಯ ಅಥವಾ ಜನ್ಮಾದ್ಯಸ್ಯ ಯತಃ. ಸೊ ಇಷ್ಟು ವೈವಿಧ್ಯದಿಂದ ಇರೋ ಈ ಒಂದು ಜಗತ್ತನ್ನ ಆ ಸಂಸಾರಿ ಆಗಿರೋನು, ಅಂದ್ರೆ ಆ ವಿಜ್ಞಾನಮಯ ಆಗಿರೋನು ಅವನ್ ಸೃಷ್ಟಿ ಮಾಡೋದಕ್ ಸಾಧ್ಯನೇ ಇಲ್ಲ. ಇದನ್ನ ಮನಸ್ಸಿನಿಂದ ಕೂಡ ಒಂಥರ ಊಹೆ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾನೆ ಓಕೆ, ಅತಃ ಅಯುಕ್ತಂ ಇತಿ ಚೇತ್, ಆದ್ದರಿಂದ ಇದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನ ಶಾಸ್ತ್ರಾತ್ ಶಾಸ್ತ್ರಂ ಸಂಸಾರಿಣಃ ಏವಮೇವ ಅಸ್ಮದಾತ್ಮನಃ ಇತಿ ಜಗತ್ ಉತ್ಪತ್ತ್ಯಾದಿ ದರ್ಶಯತಿ. ತಸ್ಮಾತ್ ಸರ್ವಂ ಶ್ರದ್ಧೇಯಂ ಇತಿ ಸ್ಯಾತ್ ಅಯಂ ಏಕಃ ಪಕ್ಷಃ. ಹಾಗಲ್ಲ, ಏಕೆಂದರೆ ಶಾಸ್ತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರವು ಹೀಗೆಯೇ ಈ ಆತ್ಮನಿಂದ ಪ್ರಾಣಾದಿಗಳು ಎಲ್ಲ ಬರುತ್ತೆ. ಏವಮೇವ ಅಸ್ಮಾದ್ ಆತ್ಮನಃ ಅಂದ್ರೆ ಅಸ್ಮಾದ್ ಆತ್ಮನಃ, ಈ ಆತ್ಮನಿಂದಲೇ ಜಗತ್ ಉತ್ಪತ್ತಿ ಎಲ್ಲ ಆಗುತ್ತೆ ಅಂತ ತೋರ್ಸೋಂತ ಶ್ರುತಿ ವಾಕ್ಯಗಳು ಇದೆ. ದರ್ಶಯತಿ, ಅದು ತೋರ್ಸುತ್ತೆ. ಆದ್ದರಿಂದ ಎಲ್ಲವನ್ನು ನಾವು ಶ್ರದ್ಧೆಯಿಂದಲೇ ನಂಬಬೇಕು ಅನ್ನೋದು ಒಂದ್ ಪಕ್ಷ. ಅಂದ್ರೆ ಅದು ಅವ್ರು ಹೇಳ್ತಿರೋದ್ರಿಂದ ಈ ಸಂಸಾರಿಗೆ ಈ ಶಕ್ತಿ ಇದೆ, ಅವನೇ ಸೃಷ್ಟಿ ಮಾಡ್ತಾನೆ ಅಂತ ನಂಬಬೇಕು ಅಂತ ಹೇಳ್ತಾ ಇದ್ದಾರೆ. ನಂಬಬೇಕು ಅಂದ್ರೆ ಏನು? ಉಪಾಸನೆ ಮಾಡ್ಬೇಕು ಅಂತ. ಉಪಾಸನೆ ಎಲ್ಲ ಹಾಗೆ ಹೇಳೋದ್ರಿಂದ ಹಾಗಂತ ಉಪಾಸನೆ ಮಾಡ್ಬೇಕು ಅಂತ. ಉಪಾಸನೆ ಅಂದ್ರೆ ಅದಲ್ವಾ, ಅದರೆಲ್ಲದರಲ್ಲಿ ಅದು ಎಂಬ ಭಾವ. ಸೊ ಹಾಗಂತ ಮಾಡ್ಬೇಕು ಅಂತ. ಒಂದೇನಪ್ಪ ಅಂದ್ರೆ, ಶಂಕರಾಚಾರ್ಯರನ್ನ ಬಿಟ್ರೆ ಬೇರೆ ಯಾವುದೇ ಆಚಾರ್ಯರು ಕೂಡ, ಈಗಿನ ಆಚಾರ್ಯರುಗಳು ಕೂಡ ಯಾವ ತತ್ವ ಪ್ರಸಂಗ ಬಂದಿದೆಯಲ್ಲೋ ಅದಕ್ಕೆ ಉಪಾಸನಾ ಪರವಾಗಿ ಅರ್ಥ ಮಾಡ್ತಾರೆ. ಉಪಾಸನಾ ಪರವಾಗಿನೇ ಅರ್ಥ ಮಾಡ್ತಾರೆ. ಅವ್ರದ್ದು ತಪ್ಪು ಸರಿ ಅನ್ನೋದಲ್ಲ ಪ್ರಶ್ನೆ. ಆದರೆ ಹೇಗೆ ಅನುಭವ ಅಂತ ಒಂದು ಶಾಸ್ತ್ರ ಅನ್ನೋದು ಕೈ ಬಿಟ್ಟೋಗುತ್ತೆ ಅನ್ನುವಂಥದ್ದು, ಇದು ಬಂದಿರೋಂಥದ್ದೇ ಅದಕ್ಕೋಸ್ಕರ. ಹಾಗಂತ ಭಾವನೆ ಮಾಡಬೇಕು ಅಂತ ಬಂದ್ಬಿಡುತ್ತೆ ಅಂತ ಅದನ್ನೇ ಆಚಾರ್ಯರು ಪೂರ್ವ ಪಕ್ಷವಾಗಿ ಇಲ್ಲಿ ತಗೊಂಡಿರುವಂಥದ್ದು. ಹೀಗಂತ ಶ್ರುತಿಗೆ ಅರ್ಥ ಅಂದ್ರೆ ಅವನ್ನ ಈ ಆಚಾರ್ಯರು ಅನುಭವಾಂಗವಾಗಿ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಸಿದ್ಧಾಂತವನ್ನ ಆಚಾರ್ಯರು, ಸಿದ್ಧಾಂತ ಅಂತಂದ್ರೆ ಆ ಪೂರ್ವ ಪಕ್ಷಕ್ಕೆ ಸಮಾಧಾನವನ್ನ ಅನುಭವಾಂಗವಾಗಿ ಹೇಳ್ತಿದ್ರೆ, ಇವನು ಶ್ರುತಿಯಲ್ಲಿ ಹೇಳಿರುವಂಥದ್ದು ಭಾವನೆ ಮಾಡ್ಕೊಳ್ಬೇಕು ಅಂತ. ಹಾಗಂದ್ರೆ ಬಾಯಿ ಮುಚ್ಚಿಸ್ಬಿಡ್ಬೋದ ಅಂತ ಆಚಾರ್ಯ ಅದಕ್ಕೆ ಮತ್ತೇನ್ ಹೇಳ್ತಾರೆ ಅಂತ. ಮತ್ತೆ ಇವರು ಕೃಷ್ಣವೇಣಿಯವರ ಇನ್ನೊಂದು ಪೂರ್ವ ಪಕ್ಷ, ಜೀವ ವ್ಯತಿರಿಕ್ತೇಶ್ವರನ ಉಪನಿಷತ್ತಿದು ಅಂತ ಅವನು ವಾದ ಹೇಳ್ತಾ ಇದ್ದನು. ಯಾವನು ಸರ್ವಜ್ಞನೋ ಸರ್ವವಿಧನೋ ಅವನಿಂದ ಜಗತ್ತು ಹುಟ್ಟುತ್ತದೆ ಅಂತ. ಯಾರು ಸರ್ವಜ್ಞ ಆಗಿದ್ದಾನಲ್ಲ ಅವನಿಂದನೇ ಜಗತ್ತು ಹುಟ್ಟುತ್ತೆ ಅಂತ. ಇವನು ಜೀವನ ಇದಾನಲ್ಲ, ಇವನಿಗೆ ಹಸಿವು ಬಾಯಾರಿಕೆಗಳು ಇರುತ್ತಲ್ಲ, ಅದರಿಂದ ಅವನಿಂದ ಆಗೋದಿಲ್ಲ ಅಂತ. ಯಾವನು ಹಸಿವು ಬಾಯಾರಿಕೆಗಳನ್ನು ಮೀರಿರುವನು ಅವನು ಸರ್ವಾಂತರನಾದ ಆತ್ಮನು ಅಂತ. ಈ ಜೀವನ ಕೈನಲ್ಲಿ ಆಗಲ್ಲ, ಜೀವನಿಗಿಂತ ಬೇರೆ ಒಬ್ಬ ಇರ್ಬೇಕು, ಅವನು ಸರ್ವಜ್ಞನು ಸರ್ವವಿಧನು ಅಂತ. ಅವನು ಅಸಂಗನು, ಸಕ್ತನಾಗುವುದಿಲ್ಲ, ಅವನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಅಂತ. ಅದು ಅವನು ಯಾರು? ಸರ್ವಜ್ಞನು. ಈ ಅಕ್ಷರದ
ಕಟ್ಟಪ್ಪಣೆಯಲ್ಲಿಯೇ ಸೂರ್ಯ ಚಂದ್ರರು ಹಿಡಿದು ನಿಲ್ಲಿಸಲ್ಪಟ್ಟಿರುತ್ತಾರೆ. ಎಲ್ಲ ಒಂದು ನಿಯಮವಾಗಿ ಎಲ್ಲ ನಡೀತಾ ಇದೆಯಲ್ಲ, ಅವನಿಂದ ಆ ಅಕ್ಷರ ನಾಶ ಇಲ್ದಿರೋ ಸ್ವರೂಪ ಅವನ ಕಟ್ಟಪ್ಪಣೆಯಲ್ಲೇ ಇದೆಲ್ಲ ಸರಿಯಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದೆ. ಅದರಿಂದ ಯಾವನು ಸರ್ವಭೂತಗಳಲ್ಲಿಯೂ ಇರುತ್ತಾನೋ ಅವನೇ ಎಲ್ಲ ಕಡೆನೂ ಇರೋದು ಅಂತ. ಅವನೇ ನಿನ್ನ ಆತ್ಮನಾದ ಅಮೃತ ಅಂತರ್ಯಾಮಿಯು ಅಂತ. ಅವನೇ ನಿನ್ನ ಆತ್ಮನೂ ಆಗಿದ್ದಾನೆ, ಅವನೇ ಸಾವಿಲ್ದೇ ಇರೋಂತನು ಅಂತ. ಅಂತರ್ಯಾಮಿ ಒಳಗಡೆ ಇದ್ದಾನೆ ಅಂತ. ಯಾವ ಆತನು ಆ ಪುರುಷನ್ನು ಹೊರಕ್ಕೆ ಒಯ್ದು ಅತಿಕ್ರಮಿಸಿರುವನೋ. ಇದೇನ ಅರ್ಥ ಆಗ್ಲಿಲ್ಲ ಇದು. ಅದೇ ಶ್ರುತಿ ವಾಕ್ಯಗಳು ಅದೇ ಹೇಳ್ಕೊಂಡು ಹೋಗಿ ಅಷ್ಟೇನೆ. ಅತಿಕ್ರಮಿಸಿರೋ ಮೀರಿರೋನು ಅಂತ ಅಷ್ಟೇ. ಅವನೇ ಈ ಮಹಾನ್ ಅಜ ಆತ್ಮನು, ಅವನೇ ಹುಟ್ಟಿಲ್ದೇ ಇರೋನು, ಅವನು ಅಜ ಆತ್ಮನು ಅಂತ. ಇವನೇ ವಿಶೇಷವಾಗಿ ತಡೆದಿಟ್ಟಿರುವ ಸೇತು. ಎಲ್ಲವನು ಒಂದು ಸೂತ್ರ ರೂಪದಲ್ಲಿ ಎಲ್ಲ ಮಾಡಿದಾನಲ್ಲ, ಇವನೇ ಅವನು ಅಂತ. ಭಗವದ್ಗೀತೆನಲ್ಲೂ ಬಂದಿದೆಯಲ್ಲ, ಸೂತ್ರೇ ಮಣಿಗಣ ಇವ ಅಂತ, ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ವಶದಲ್ಲಿ ಇಟ್ಟುಕೊಂಡಿರುವವನು, ಎಲ್ಲವನ್ನೂ ಆಳುತ್ತಿರುವವನು ಇವನೇ. ಎಲ್ಲ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರೋನು, ಎಲ್ಲವನ್ನೂ ಆಳ್ತಾ ಇರೋನು ಇವನೇ. ಯಾವನು ಅಪಹತ ಪಾಪನಾದ ಆತ್ಮನೋ, ಇವನ್ಗೆ ಯಾವುದೇ ಪಾಪದ ಸೋಂಕಿಲ್ಲ ಇವನ್ಗೆ ಅಂತ ಚಾಂದೋಗ್ಯದಲ್ಲಿ ಅಂತಲ್ಲ. ಮುಪ್ಪಿಲ್ಲದವನು, ಮರಣವಿಲ್ಲದವನು, ಅವನ್ಗೆ ಮುಪ್ಪಿಲ್ಲ, ಸಾವಿಲ್ಲ, ಯಾವುದು ಇಲ್ಲ ಅಂತ. ಅದು ತೇಜಸ್ಸನ್ನು ಸೃಜಿಸಿತು, ಅದರಿಂದನೇ ತೇಜಸ್ ಬಂತು. ಅದು ಮೊದಲು ಆತ್ಮನೊಂದೇ ಆಗಿತ್ತು, ಆತ್ಮ ಒಂದೇ ಆಗಿತ್ತು, ಅದು ಬೇರೆ ಇರ್ಲಿಲ್ಲ ಅದಕ್ಕಿಂತ ಬೇರೆಯಾಗಿ ಅಂತ. ಲೋಕ ದುಃಖದಿಂದ ಲಿಪ್ತನಾಗುವುದಿಲ್ಲ. ಈ ಲೋಕದಲ್ಲಿ ಇದೆಯಲ್ಲ, ಆ ದುಃಖದಲ್ಲಿ ಅವನು ಅದಕ್ಕಿಂತ ಬೇರೆಯಾಗೇ ಇರ್ತಾನೆ, ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಏಕೆಂದರೆ ಹೊರಚಾಗಿರ್ತಾನೆ, ಅದಕ್ಕಿಂತ ಬೇರೆಯಾಗಿರ್ತಾನೆ. ಮುಂತಾದ ನೂರಾರು ಶ್ರುತಿಗಳ ಪ್ರಮಾಣದಿಂದಲೂ, ನೂರಾರು ಶ್ರುತಿಗಳು ಅವರು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದಾರೆ. ನಾನು ಎಲ್ಲಕ್ಕೂ ಕಾರಣನು, ನನ್ನಿಂದ ಎಲ್ಲವೂ ಕೆಲಸ ಮಾಡುತ್ತಿರುವುದು ಎಂಬ ಸ್ಮೃತಿ ಪ್ರಮಾಣದಿಂದಲೂ ಅವನು ಅಸಂಸಾರಿಯಾದ ಪರಮಾತ್ಮನೊಬ್ನು ಬೇರೆ ಇರ್ತಾನೆ ಅಂತ ಇವನು ವಾದ ಮಾಡ್ತಾ ಇದ್ದಾನೆ. ಭಗವದ್ಗೀತೆನಲ್ಲೂ ಬಂದಿದೆಯಲ್ಲ, ಭಗವಂತನು ಹೇಳಿ ನಾನೇ ಎಲ್ಲಕ್ಕೂ ಕಾರಣನು ಅಂತ ಹೇಳಿದಾನಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಈ ರೀತಿ ಶ್ರುತಿ ಸ್ಮೃತಿ ನ್ಯಾಯಗಳಿಂದ ಅವನೇ ಜಗತ್ತಿಗೆ ಕಾರಣನಾಗಿರ್ತಾನೆ. ಅಂದ್ರೆ ಯಾರು ಸರ್ವಜ್ಞನೋ ಅವನು ಜಗತ್ತಿಗೆ ಕಾರಣನಾಗಿರ್ತಾನೆ, ಈ ಜೀವನಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಏನ್ ತೋರ್ಸ್ಕೊಡ್ತಾನೆ ಇದ್ರ ಮೂಲಕ? ಅವನು ಬೇರೆ ಇದ್ದಾನೆ, ಪರಮಾತ್ಮನೇ ಬೇರೆ ಇದ್ದಾನೆ. ಏನ್ ತೋರ್ಸ್ಕೊಡ್ತಾನೆ ಅಂತ? ಪರಮಾತ್ಮನೇ ಬೇರೆ ಇದ್ದಾನೆ, ಆಮೇಲೆ ಜೀವನ್ ಬೇರೆ, ಅವನೇ. ಇವನು ಪರಮಾತ್ಮನೇ ಎಲ್ಲಕ್ಕೂ ಕಾರಣನು, ಅವನೇ ಎಲ್ಲ ಸೃಷ್ಟಿ ಮಾಡಿರೋದು. ಅವನು ಸುಖ ದುಃಖ ಯಾವುದು ಅವನ್ಗೆ ಅಂಟದಿಲ್ಲ. ಅಂದ್ರೆ ಇದನ್ನೆಲ್ಲ ಹೇಳ್ಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿ ಹಂಗೆ ಅಂತಂದ್ರೆ, ಈ ಪರಮಾರ್ಥವಾಗಿ ಈ ಕಡೆಗೆ ಬಂದ ತರ ಹೇಳ್ಕೊಂಡು ಹೋಗೋದಲ್ಲ. ಎಲ್ಲ ಹೇಗೆ ತೋರ್ಸ್ಕೊಡ್ತಾನೆ ಅಂತಂದ್ರೆ, ಅವನಿವಾಗ ನನ್ನಿಂದಲೇ ಎಲ್ಲ ಆಗಿರೋಂಥದ್ದು ಅಂತೆಲ್ಲಾನು ಭಗವಂತನು ಹೇಳ್ತಾನೆ ಅಂತ ಕಡೆಯವ್ರಿಗೂ ಹೇಳೋದಲ್ಲ. ಅದನ್ನೆಲ್ಲನೂ ಕೂಡ ಹೇಳ್ತಾ ಇರೋದಂತೂ ಸೃಷ್ಟಿ ಅನ್ನೋದೊಂದಿದೆ, ನನ್ನಿಂದಲೇ ಎಲ್ಲ ಆಗಿರುವಂಥದ್ದು ಅನ್ನೋದು ಇದೆ ಅಂತ ಸ್ಪಷ್ಟವಾಗಿ ಅಲ್ಲೆಲ್ಲ ಶ್ರುತಿಗಳಲ್ಲೂ ಇದೆ ಅದೆಲ್ಲಾನು ಅಂತ. ಇವಾಗ ಹಸಿವು ಬಾಯಾರಿಕೆ ಇರೋಂಥ ಜೀವರು ಇಟ್ಕೊಂಡೇನೆ ಅವನು ಹಸಿವು ಬಾಯಾರಿಕೆ ಇಲ್ಲದೆ ಇರೋನು ಅಂತ ಹೇಳ್ಬೋದು ಅಂತ. ಈ ಭಾಷ್ಯವನ್ನ ಈ ರೀತಿಯಾಗಿ ಹಂಗೆ ನೋಡ್ಕೊಂಡು ಹೋಗ್ಬಿಟ್ರೆ ಗೊತ್ತಾಗಲ್ಲ. ಇದು ನಿಜವಾದ ಪೂರ್ವ ಪಕ್ಷನ ಸಿದ್ಧಾಂತನ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಬರೀ ಶ್ರುತಿಗಳು ಸ್ಮೃತಿಗಳು ಅಂತ ಕೊಟ್ಬಿಟ್ಟಿರ್ತಾರೆ ಇಲ್ಲಿ. ಅಂದ್ರೆ ಇವನು ಹೇಳ್ತಾ ಇರೋಂಥದ್ದು ಇವಾಗ ಅಪಾತ ಪಾಪ್ಮ ಅಂತೆಲ್ಲ ಬಂದಿದೆಯಲ್ಲ, ಅಶನಾಯ ಪಿಪಾಸೆ ಅತ್ಯೇತಿ ಅಂತ ಇದೆ. ಅಶನಾಯ ಪಿಪಾಸೆ ಅನ್ನೋನು ಜೀವ ಅಂತ ಇರ್ತಾನೆ. ಅಶನಾ ಪಿಪಾಸೆ ಅಂತ ಗೊತ್ತಾಗ್ತಲ್ವ, ಹಸಿವು ಬಾಯಾರಿಕೆ ಇರೋನು. ಅವನಿಗಿಂತ ಇವನು ಪರಮಾತ್ಮ ಅಶನಾ ಪಿಪಾಸೆನ ಮೀರಿರೋನು. ಮತ್ತೆ ಅದೆಲ್ಲವನ್ನೂ ಕೂಡ ಆ ಮಹಾನಜಾತ್ಮನು, ಅವನು ಮುಪ್ಪಿಲ್ಲದವನು ಹಾಗಾದ್ರೆ ಮುಪ್ಪಿಲ್ಲವನು ಸಾವಿರ ಜೀವರುಗಳು, ಅವನು ಮುಪ್ಪಿಲ್ಲ ಸಾವಿಲ್ಲ ಅನ್ನೋಂಥದ್ದು ಎಲ್ಲ ಈ ಅಕ್ಷರ ಸ್ವರೂಪದಿಂದಲೇ ಯಾರು ಯಾಜ್ಞವಲ್ಕ್ಯ ಮುಂದಿನ ಯಾಜ್ಞವಲ್ಕ್ಯ ಹೇಳುವಂಥದ್ದು ಈ ಒಂದು ಅಕ್ಷರ ಸ್ವರೂಪದ ಒಂದು ಕಟ್ಟಪ್ಪಣೆಯಿಂದಲೇ ಆ ಸೂರ್ಯ ತಪ್ಪಿಸ್ತಾ ಇರುವಂಥದ್ದು, ವಾಯು ಹಾರ್ತಾ ಇರುವಂಥದ್ದು ಅಂತ. ಅಂದ್ರೆ ಸೂರ್ಯ ಚಂದ್ರ ವಾಯು ದೇವತಾದಿಗಳು ಬೇರೆ ಬೇರೆ ಇದ್ದಾರೆ, ಆ ಪರಮಾತ್ಮನು ಬೇರೆ ಅದಾನೆ ಅನ್ನುವಂಥದ್ದು ಶ್ರುತಿ ಸ್ಮೃತಿಗಳಿಂದ ಸಿದ್ಧ ಆಗುತ್ತೆ ಅಂತ. ಗೊತ್ತಾಯ್ತಾ ಯಾವ ರೀತಿ ಭಾಷ್ಯದ ಬಿಡಿಸ್ಬೇಕು ಅಂತ?
ಗೊತ್ತಾಯ್ತಾ? ಇಲ್ಲಿ ಜೀವನ್ನು ಹೇಳ್ತಾ ಇದ್ದಾನೆ, ಅದ್ರ ಜೊತೆನಲ್ಲಿ ಪರಮಾತ್ಮನ್ನು ಹೇಳ್ತಾ ಇದ್ದಾನೆ ಅಂತಾನೆ ಇಲ್ಲಿ. ಅಲ್ಲ, ನೀವು ಅದನ್ನ ಹೇಳ್ಬೇಕಾದ್ರೆ ಹಾ. ಓದ್ಕೊಂಡು ಹೋಗ್ಬಿಟ್ರೆ ಅದ ಗೊತ್ತಾಗಲ್ಲ. ಅದು ಇದು ನೀವು ಪ್ರೆಸೆಂಟ್ ಮಾಡ್ತೀರಿ ಯಾರಿಗಾದ್ರು ಅಂತಂದವಾಗ ಈ ಪೂರ್ವ ಪಕ್ಷ ಹೆಂಗೆ ಅನ್ನೋದನ್ನ ನೀವು ತೋರಿಸ್ಕೊಡ್ಬೇಕು. ನೀವು ಓದ್ಕೊಂಡು ಹಂಗ ಹೇಳ್ಬಿಡೋದಲ್ಲ. ಓದ್ಕೊಂಡಾಗ ಏನಿಲ್ಲಿ ತೋರಿಸ್ಕೊಡ್ತಾ ಇದಾರೆ ಅನ್ನೋದು ನೀವು ಹೇಳ್ಬೇಕು. ಅಂದ್ರೆ ಸ್ವಲ್ಪ ಆ ರೀತಿಯಾಗಿ, ಅರ್ಥ ಆಯ್ತಾ? ಅಂದ್ರೆ ಶ್ರುತಿ ವಾಕ್ಯಗಳನ್ನ ಹೇಳ್ಕೊಂಡೋದ್ರೆ ಈ ರೀತಿ ಅಂತ ಹೆಂಗ ಅವ್ನು ತೋರ್ಸ್ಕೊಡ್ತಾ ಇದ್ದಾನೆ ಅಂತ, ಅವನ ಒಂದು ಪಕ್ಷವನ್ನ ಹೆಂಗ ಅವ್ನು ನಿರೂಪಣೆ ಮಾಡ್ಕೊಂಡು ತೋರ್ಸ್ಕೊಡ್ತಾ ಇದ್ದಾನೆ ಶ್ರುತಿಗಳಲ್ಲಿ ಇದೆ ಅಂತ ಅಂದ್ಬಿಟ್ಟು. ಯಾರೋ ಎಷ್ಟನೇ ಪೂರ್ವ ಪಕ್ಷಿಯವನ್ನ? ಎರಡನೇ ಪೂರ್ವ ಪಕ್ಷಿ. ಅಂದ್ರೆ ಜೀವನು ಬೇರೆಯಾಗಿ ಪರಮಾತ್ಮವನ್ನು ಇದ್ದಾನೆ ಅನ್ನುವಂಥದ್ದು. ಅದಕ್ಕೆ ವಿಜ್ಞಾನಮಯವಾದಿ. ಯಾರು ವಿಜ್ಞಾನಮಯವಾದಿ ಅಂತಂದ್ರೆ? ಮೊದಲೇ ಪೂರ್ವ ಪಕ್ಷಿ. ಅವನ್ ಸಮಾಧಾನ ಏನ್ ಹೇಳ್ತಾ ಇದ್ದಾನೆ? ವಿಜ್ಞಾನಮಯವಾದಿ ಅವನು ಹೇಳ್ತಾ ಇದ್ದಾನೆ, ಹೀಗೆಯೇ ಈ ಆತ್ಮನಿಂದ ಅಂದ್ರೆ ಪ್ರಾಣಾದಿಗಳು ಹೊರಟು ಬರ್ತವೆ. ಅಂದ್ರೆ ಇವನೇ ಜೀವನಿಂದನೇ ಪ್ರಾಣಗಳು ಎಲ್ಲ ಬರುತ್ತೆ, ಅವನಿಂದಾನೇ ಅವನ್ನೇ ಆತ್ಮ ಅಂತ ಇದ್ದಾನೆ ಅವನು. ಅಂದ್ರೆ ಇವನ್ ಹೇಳ್ತಾ ಇರೋಂಥದ್ದು ಶ್ರುತಿಯಲ್ಲಿ ಹಂಗೆ ಹೇಳಿದ್ಯಲ್ಲಪ್ಪ ನೀನು. ಎಷ್ಟೊಂದು ಶ್ರುತಿಗಳು ಉದಾಹರಣೆ ಕೊಟ್ಟೆ ನೀನು. ಇಲ್ಲಿಂದ ಏನ್ ಹೇಳಿದೆ? ಇವನಿಂದ, ಈ ಆತ್ಮನಿಂದಲೇ ಪ್ರಾಣಾದಿಗಳು ಹೊರಟ ಬಂದಿರುತ್ತೆ. ಅಂದ್ರೆ ಸಂಸಾರಿಯಿಂದಲೇ ಇದೆಲ್ಲ ಹೊರಟು ಬಂದಿದ್ದ ಶ್ರುತಿಯೇ ಇದೆಯಲ್ಲ. ನೀನ್ ಆ ಶ್ರುತಿ ಕೊಟ್ಟು ಈ ಶ್ರುತಿ ಸಂಪರ್ಕ ಇವನು ಕೊಡ್ತಾನೆ ಆಯ್ತಾ? ಅಂದ್ರೆ ಗೊತ್ತಾಯ್ತಲ್ಲ ವಾದ. ಈ ಒಂದು ಪೂರ್ವ ಪಕ್ಷ ಒಂದು ಇದು ನೋಡಿ, ಈ ತರ ಇದು ಟ್ರಿಕ್ಕಿ ಆಗಿರೋಂಥದ್ದು ಇದೆಲ್ಲ. ಯಾಕಂದ್ರೆ ಒಂದ್ ಪೂರ್ವ ಪಕ್ಷ ಇಲ್ಲ ಇಲ್ಲಿ. ಆ ಒಂದು ಮೊದಲನೇ ಪೂರ್ವ ಪಕ್ಷಿ ಎರಡನೇ ಪೂರ್ವ ಪಕ್ಷಿ ಸಮಾನ ಕೊಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿರುತ್ತಲ್ಲ ಈ ತರದ ಭಾಷೆ ವಾಕ್ಯಗಳು. ತುಂಬಾ ಎಷ್ಟೊಂದ್ ಕಡೆ ಬೃಹದಾರಣ್ಯಕಲ್ಲಿ ಈ ತರದ್ ಕಂಡು ಬರುತ್ತೆ ಚೆನ್ನಾಗಿ. ಒಂದ ಪೂರ್ವ ಪಕ್ಷಿ ಇಟ್ಕೊಂಡು ಅದು ಉತ್ತರ ಕೊಡೋದು ಬೇಡ, ಜೊತೆಗೆ ಏಕದೇಶಿತ್ ಬೇರಪ್ಪ, ಅದೊಂದು ಇದು ಬೇರೆ ಬೇರೆ ಕಡೆ. ಹಾಗಾಗಿ ಈ ರೀತಿಯಾಗಿ ಭಾಷೆಯ ಅಧ್ಯಯನ ಅಂತಂದ್ರೆ ಈ ರೀತಿ ಮಾಡ್ಕೊಳ್ಬೇಕು ಅಂತ, ಆಯ್ತಾ? ಅವನಂಗಂತ. ಅದಕ್ಕೆ ಸಂಸಾರಿಯಿಂದಲೇ ಜಗತ್ತಿನ ಉತ್ಪತ್ತಿಯನ್ನು ತಿಳಿಸುತ್ತದೆ ಎಂದು ಹೇಳಿದ್ದೇವಲ್ಲ ಅಂತ ಇವನು ಹೇಳ್ತಾ ಇದ್ದಾನೆ. ವಿಜ್ಞಾನಮಯವಾದಿ ಜೀವನೇ ಅಂತ ಹೇಳ್ತಾ ಇದ್ದಾನೆ. ಈಗ ಅವನು ಈಶ್ವರವಾದಿ ಇದ್ದಾನಲ್ಲ, ಅವನು ಎರಡನೇ ಪೂರ್ವ ಪಕ್ಷಿ. ಹಾಗಲ್ಲ, ಹೃದಯದೊಳಗೆ ಈ ಆಕಾಶವಿದೆಯಲ್ಲ ಅದರಲ್ಲಿ ಮರಗಿರುತ್ತಾನೆ. ಅಂದ್ರೆ ಪರಮಾತ್ಮನು ಈ ಹೃದಯಾಕಾಶದಲ್ಲಿ ಇರ್ತಾನೆ ಅಂತ ಶ್ರುತಿಯಲ್ಲಿ ಬಂದಿತ್ತಲ್ಲ, ಅದನ್ನ ಹೇಳ್ತಾ ಇದ್ದಾನೆ ಅವನು. ಪರಮಾತ್ಮ ಹೃದಯಾಕಾಶದಲ್ಲಿ ಅಂತ ಹಿಂದೆ ಬಂದಿರೋದು. ಅದಕ್ಕೆ ಅವಾಗನು ಹೇಳಿದ್ದೆ ಇದನ್ನೆಲ್ಲ ಬರಿಬಾರ್ದು, ಮುಂದೆ ಪೂರ್ವ ಪಕ್ಷದಲ್ಲಿ ಬರುತ್ತೆ ಇದೆಲ್ಲ. ಆಕಾಶ ಅಂತ ನೋಡಿ. ಅಲ್ಲಿ ಪೂರ್ವ ಪಕ್ಷದ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಏನ್ ಮಾಡ್ಬೇಕು? ಶ್ರುತಿ ವಾಕ್ಯ ಚೆನ್ನಾಗಿ ನೆನ್ಪಿಡ್ಕೊಳ್ಬೇಕು. ಅಲ್ಲಿ ಶ್ರುತಿ ಪದಗಳು ಚೆನ್ನಾಗಿ ನೆನ್ಪಿಡ್ಕೊಳ್ಬೇಕು. ಆಕಾಶ ಅಂತ ಬಳಸಿದೆ. ಆಕಾಶ ಅನ್ನೋದಕ್ಕೆ ಆಚಾರ್ಯರು ಇದಕ್ಕೆ ಪರಬ್ರಹ್ಮ ಸ್ವರೂಪ ಅಂತ ಅರ್ಥ ಮಾಡಿದ್ರಲ್ಲಿ. ಇವಾಗ ನೀವು ಪರಬ್ರಹ್ಮ ಸ್ವರೂಪ ಅಂತಾನೆ ಯಾಕೆ ಅರ್ಥ ಮಾಡ್ಬೇಕು ಅನ್ನೋದು ನೆನ್ಪಿಡ್ಕೊಳ್ಬೇಕು. ಆಯ್ತು, ಮುಂದುವರಿಸಿ. ಎಂದು ಪರಮಾತ್ಮನು ಪ್ರಕೃತವಾಗಿರುವುದರಿಂದ ಈ ಆತ್ಮನಿಂದ ಎಂದು ಪರಮಾತ್ಮನನ್ನೇ ಪರಾಮರ್ಶ ಮಾಡಿದೆ ಅಂತ ಇವನು ಹೇಳ್ತಾ ಇದ್ದಾನೆ. ಜೀವನಲ್ಲ, ಜೀವಾತ್ಮನ ಹೇಳ್ತಾ ಇಲ್ಲ, ಪರಮಾತ್ಮನ ಹೇಳ್ತಾ ಇದೆ ಇಲ್ಲಿ. ಅವನು ಹೃದಯಾಕಾಶದಲ್ಲಿ ಇದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದೆ ಅಂತ. ಅದು ಸರೋಗುತ್ತೆ, ಅದು ಯುಕ್ತವು ಎಂದು ಇದರ ವಿವರ. ಆಗ ಅವನು ಎಲ್ಲಿದ್ದನು ಎಂಬಿ ಪ್ರಶ್ನೆಗೆ ಉತ್ತರವಾಗಿ ಆಕಾಶ ಶಬ್ದ ವಾಚ್ಯನಾದ ಪರಮಾತ್ಮನನ್ನು ಅಂತ ಹೇಳ್ತಲ್ಲ, ಅಲ್ಲಿ ಆಕಾಶ ಶಬ್ದ ವಾಚ್ಯನು ಅಂತ ಹೇಳಿ ವಾಚ್ಯನು ಅಂತ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಆಕಾಶಕ್ಕೆ ಹೋಲಿಕೆ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಅವನು ವಾಚ್ಯನಾದ ಪರಮಾತ್ಮನನ್ನು ಅಂತ. ಪರಮಾತ್ಮನು ಯಾವುದಕ್ಕೂ ವಾಚ್ಯ ಅಂತಂದ್ರೆ ಆಕಾಶ ಎನ್ನುವ ಶಬ್ದದಿಂದ ಕರೆದಿರುವಂತಹ ಪರಮಾತ್ಮನು ಅಂತ. ಆಕಾಶ ಅನ್ನುವ ಹೆಸರಿಂದ ಪರಮಾತ್ಮನ ಅಲ್ಲಿ ಕರೆದಿದೆ ಅಂತ ಅಷ್ಟೇ. ಹೃದಯದೊಳಗೆ ಈ ಆಕಾಶವಿದೆಯಲ್ಲ ಅದರಲ್ಲಿ ಮಲಗಿರುತ್ತಾನೆ ಅಂತ, ಹೃದಯಾಕಾಶದಲ್ಲಿ ಇರ್ತಾನೆ ಅವನು ಅಂತ ಅಲ್ಲಿ ಎಂದು ಹೇಳಿರುತ್ತದೆ. ಅಲ್ಲಿ ಸೌಮ್ಯನೇ ಆಗ ಸತ್ತಿನೊಡನೆ ಸಂಪನ್ನನಾಗಿರುತ್ತಾನೆ ಅಂತ ಚಾಂದೋಗ್ಯದಲ್ಲಿ ಬಂತಲ್ಲ. ಅವನು ಉದ್ದಾಲಕರು ಏನೋ ಹೇಳ್ತಾರಲ್ಲ, ಅಲ್ಲಿ ದಿನವೂ ಹೋಗುತ್ತಿದ್ದರು ಈ ಬ್ರಹ್ಮಲೋಕವನ್ನು ಪಡೆದುಕೊಳ್ಳದೇ ಇರುವರು. ನಾವು ದಿನ ಗಾರ್ಡನ್ ಇದ್ರೆಗೆ ಹೋಗ್ತೀವಲ್ಲ, ಆದ್ರೂ ಅಲ್ಲಿ ನಾವು ಆ ಸ್ವರೂಪನ ತಿಳ್ಕೊಂಡಿಲ್ಲ. ಪ್ರಾಜ್ಞನಾದ ಆತ್ಮನಿಂದ ಆಲಂಗಿತನಾಗಿ, ಆ ಆತ್ಮ ಸ್ವರೂಪದಲ್ಲೇ ನಾವು ಆಲಂಗಿತರಾಗಿರ್ತೀವಿ, ಆದ್ರೆ ನಾವು ತಿಳ್ಕೊಳ್ತೀರಾ ಇದೀವಿ ಅಂತ.
ಪರಮಾತ್ಮನಲ್ಲಿ ಸೇರಿ ಹೋಗಿರುತ್ತಾನೆ. ದಿನಾನು ಅವನು ಗಾಢ ನಿದ್ರೆಗೆ ಹೋದಾಗ ಆ ಪರಮಾತ್ಮನಲ್ಲಿ ಸೇರಿರ್ತಾನೆ. ಮುಂತಾದ ಶ್ರುತಿಗಳಿಂದ ಆಕಾಶವೆಂಬ ಶಬ್ದದಿಂದ ಹೇಳಲ್ಪಟ್ಟಿರುವವನು ಪರಮಾತ್ಮನೇ ಎಂದು ನಿಶ್ಚಯವಾಗುತ್ತದೆ ಅಂತ ಇವನು ಹೇಳ್ತಾ ಇದ್ದಾನೆ. ಆಕಾಶ ಶಬ್ದದಿಂದ ಹೇಳ್ತಾ ಇರೋದು ಪರಮಾತ್ಮನನ್ನೇ. ಇದರೊಳಗೆ ಸಣ್ಣ ಆಕಾಶವಿದೆಯಲ್ಲ ಎಂದು ಆರಂಭಿಸಿ ಆ ಆಕಾಶದಲ್ಲಿ ಆತ್ಮ ಶಬ್ದವನ್ನು ಪ್ರಯೋಗಿಸಿರುವುದರಿಂದಲೂ ಪರಮಾತ್ಮನು ಪ್ರಕೃತನೇ ಆಗಿರುತ್ತಾನೆ. ಅಲ್ಲೂ ಸಣ್ಣ ನಮ್ಮ ಹೃದಯದೊಳಗೆ ಸಣ್ಣ ಆಕಾಶ ಇದೆಯಲ್ಲ ಅದರಲ್ಲಿ ಅಂತ ಹೇಳಿದರಲ್ಲ ಅಲ್ಲಿ, ಅದು ಸರಿಯಾಗಿದೆ, ಪ್ರಕೃತನೇ ಆಗಿರ್ತಾನೆ, ಅವನೇ ಆಕಾಶದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಡಿ ಟಿಪ್ಪಣಿಲಿ ಪ್ರಕೃತವಾಗಿರುವ ಆಕಾಶವನ್ನು ಆತ್ಮನೆಂದು ಕರೆದಿರುವುದು ಇಲ್ಲಿ ಆಕಾಶವು ಪ್ರಕೃತವಲ್ಲ, ಪರಮಾತ್ಮನೇ ಪ್ರಕೃತ ಎಂದು ದೃಢಪಡಿಸಿರುತ್ತದೆ ಎಂದು ಅವನ ಅಭಿಪ್ರಾಯ. ಆಕಾಶನೇ ಹೇಳ್ತಾ ಇಲ್ಲ ಅಲ್ಲಿ, ಆ ಪರಮಾತ್ಮನೇ ಹೇಳ್ತಾ ಇದೆ ಅಂತ ಅವನು. ಪರಮಾತ್ಮನು ವಿಜ್ಞಾನಾತ್ಮನಿಗಿಂತ ಬೇರೆಯಾದರೂ ಆತ್ಮನು ವಿಜ್ಞಾನಾತ್ಮ ಪರಮಾತ್ಮ ಎಂದು ಎರಡು ಬಗೆ ಎಂಬುದು ಈ ಪೂರ್ವ ಪಕ್ಷಿಯ ಅಭಿಪ್ರಾಯ. ಅಂದ್ರೆ ಇವರು ವಿಜ್ಞಾನಾತ್ಮನಿಗಿಂತ ಬೇರೆಯಾದವನು ಪರಮಾತ್ಮ ಅಂತ ಅವ್ರು ಹೇಳಿದ್ರೆ, ಇವನು ಹೇಳ್ತಾ ಇರೋದು ವಿಜ್ಞಾನಾತ್ಮ ಪರಮಾತ್ಮ ಒಂದೇ, ಎರಡು ಬಗೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇರೋಲ್ಲಂತರ ಏನಂತ ಇವ್ರು ಹೇಳ್ತಾರೆ ಕರೆಕ್ಟೇ. ಇಷ್ಟೊತ್ತು ಏನ್ ಪ್ರತಿಪಾದನೆ ಮಾಡಿ ತೋರಿಸ್ಕೊಟ್ನಲ್ಲ, ಆಕಾಶ ಅನ್ನುವ ಶಬ್ದವನ್ನ ಪರಮಾತ್ಮನನ್ನೇ ಹೇಳಿದೆ ಅಂತ ಹೇಳಿದಂಥದ್ದು ಎಲ್ಲ ಅಬ್ಸಲ್ಯೂಟ್ಲಿ ಕರೆಕ್ಟ್. ಆದ್ರೆ ಇವನ್ ಪ್ರಕಾರ ಅವನು ಬೇರೆ ಅಂತ, ಈ ಜೀವರುಗಳು ಬೇರೆ, ಅಲ್ಲಿ ಪರಮಾತ್ಮನೇ ಆಗಿರ್ತಾನೆ, ಅದನ್ನ ಒಪ್ಕೊಳ್ಳುವಂಥದ್ದು ಅಂತ. ಅಂದ್ರೆ ಒಂಥರ ಹೇಳ್ಬೇಕು ಅಂದ್ರೆ ಏಕದೇಶಿ ಅಂತಾನು ಹೇಳ್ಬೋದು. ಇನ್ನ ಎರಡನೇ ಪೂರ್ವಪಕ್ಷಿ. ಮೊದಲನೇ ಪೂರ್ವಪಕ್ಷಿ ಏಕದೇಶಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಸಂಪೂರ್ಣವಾಗಿ ತಪ್ಪು ತಿಳ್ಕೊಂಡ್ರ ನಾವು. ಆದ್ರೆ ಇವನ್ನ ಏಕದೇಶಿ ಅಂತ ಯಾಕೆ ಕರಿಬಹುದು ಅಂತಂದ್ರೆ, ಅಂದ್ರೆ ನಾನು ಹೇಳ್ತಾ ಇರೋಂಥದ್ದು ಆ ಸ್ವಾಮಿಗಳ ಹತ್ರ ಏನು ಬರೋದಿಲ್ಲ. ಯಾಕೆ ಹೇಳ್ಬೋದು ಅಂತಂದ್ರೆ, ಇವನು ಇಲ್ಲಿ ಈ ಶ್ರುತಿಯ ವಾಕ್ಯಕ್ಕೆ ಏನು ಏಕದೇಶತ್ವ ಅಂದ್ರೆ ಏನ್ ಹೇಳಿ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ರವನು ಅಂತ. ಇವಾಗ ಅರ್ಧ ಮಾಡ್ಕೊಂಡಿದ್ದಾನಲ್ವಾ, ಆಕಾಶ ಅನ್ನೋ ಬ್ರಹ್ಮ ಸ್ವರೂಪಕ್ಕೆ ಹೋಲಿಸಿದೆ ಅಂತ. ಯಾವ್ದು ಅರ್ಥ ಮಾಡ್ಕೊಂಡಿಲ್ಲ ಅವನು ಅಂತಂದ್ರೆ, ಆ ಜೀವರು ಪರಮಾತ್ಮನಿಂದ ಬೇರೆ ಅಲ್ಲ ಅನ್ನುವಂಥದ್ದು ಅವನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಅಂತ ಮುಂದುವರಿಸಿ. ಪರಮಾತ್ಮನಿಂದಲೇ ಸೃಷ್ಟಿ ಎಂಬುದು ಯುಕ್ತವಾಗಿರ್ತದೆ. ಆ ಪರಮಾತ್ಮನೇ ಸೃಷ್ಟಿ ಮಾಡ್ತಾ ಇರೋದು ಅಂತ ಸರಿಯಾಗಿದೆ. ಅದು ಸಂಸಾರಿಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಅರಿಯುವುದು ಸಾಮರ್ಥ್ಯವು ಇಲ್ಲವೆಂದು ಆಗಲೇ ಹೇಳಿರ್ತೇವೆ. ಅವನ್ಗೆ ಈ ಜೀವನ್ಗೆ ಈ ಸೃಷ್ಟಿ ಮಾಡೋದು ಸ್ಥಿತಿ ಮಾಡೋದು ಎಲ್ಲ ಆ ಸಾಮರ್ಥ್ಯ ಇಲ್ಲ ಅಂತ ಹೇಳಿರೋದು ಸರಿಯಾಗಿದೆ ಅಂತ, ಹಾಗಲೇ ಹೇಳಿರುತ್ತದೆ ಅಂತ ಇವನು ಹೇಳ್ತಾ ಇರೋದನ್ನ. ಹಾಗಾಗಿ ನೋಡಿ ಇದರ ಸಿದ್ಧ ಅವನಿಗೆ ಇವನು ಸಮಾಧಾನ ಹೇಳುವಂಥದ್ದು ಅಂತ. ಹೀಗಾದ್ರೆ ಹೊಂದುತ್ತೆ. ಇನ್ನ ಮೂರನೇ ಪೂರ್ವ ಪಕ್ಷ ಆದಂತ ಪರಮಾತ್ಮನ ಆರಾಧನೆಯಿಂದ ಮೋಕ್ಷ ಅಂತ ಇವನು ಉಪಾಸನೆಯನ್ನು ಹೇಳ್ತಾ ಇದ್ದಾನೆ ಇವನು ಮೂರನೇವನು. ಇಲ್ಲಿ ಆತ್ಮನೆಂದೇ ಉಪಾಸನೆ ಮಾಡಬೇಕು, ನಾನು ಬ್ರಹ್ಮವಾಗಿರುವೆನು ಎಂದು ತನ್ನನ್ನೇ ತಿಳಿದುಕೊಂಡಿತು ಎಂದು ಬ್ರಹ್ಮವಿದ್ಯೆಯು ಪ್ರಕೃತವಾಗಿರುತ್ತದೆ. ಇಲ್ಲಿ ಬ್ರಹ್ಮ ವಿದ್ಯೆನೇ ಹೇಳ್ತಾ ಇದೆ ಅನ್ನೋದು ಸರಿಯಾಗಿದೆ. ಆದ್ರೆ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ, ಆತ್ಮನೆಂದೇ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಬ್ರಹ್ಮ ವಿಜ್ಞಾನಕ್ಕೆ ಬ್ರಹ್ಮವೇ ವಿಷಯ. ಯಾವ್ದಾದ್ರು ತಿಳ್ಕೊಬೇಕಾದ್ರೆ ಅದೇ ತಾನೇ ವಿಷಯ ಆಗಿರೋದು. ಆ ಬ್ರಹ್ಮನ ತಿಳ್ಕೊಬೇಕಾದ್ರೆ ಬ್ರಹ್ಮನೇ ವಿಷಯವಾಗಿದೆ. ನಿನಗೆ ಬ್ರಹ್ಮವನ್ನು ಹೇಳಿಕೊಡುವೆನು, ಬ್ರಹ್ಮವನ್ನು ಅರಿಕೆ ಮಾಡಿಕೊಳ್ಳುವೆನು ಅಂತ ಪ್ರಾರಂಭಿಸಿದ ಅವನು ರಾಜ. ಹಂಗೆ ಅಲ್ವಾ, ನಿನ್ಗೆ ಬ್ರಹ್ಮನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಈಗ ಜಗತ್ತಿಗೆ ಕಾರಣವಾದದ್ದು ಅಸಂಸಾರಿ, ಹಸಿವು ಮುಂತಾದವುಗಳನ್ನು ಮೀರಿರುವ ಶುದ್ಧ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದ ಬ್ರಹ್ಮ. ಅದಂದ್ರೆ ಈ ಜಗತ್ಗೆಲ್ಲ ಕಾರಣವಾಗಿರುವಂಥದ್ದು ಆ ಪರಮಾತ್ಮನೇ. ಅವನು ಅಸಂಸಾರಿ, ಹಸಿವು ಬಾಯಾರಿಕೆಗಳೆಲ್ಲ ಮೀರಿರುವಂಥದ್ದು, ಅವನೇ ಬ್ರಹ್ಮ ಅಂತ ಆಯ್ತು. ಸಂಸಾರಿಯು ಇದಕ್ಕೆ ವಿಪರೀತ ಸ್ವಭಾವದವನು. ಸಂಸಾರಿ ಇದು ಹಸಿವು ಬಾಯಾರಿಕೆಗಳೆಲ್ಲ ಇರ್ತೈತೆ, ಅವನು ಹುಟ್ಟಿರ್ತಾನೆ ಸಾಯ್ತಾನೆ ಎಲ್ಲ ಆಗುತ್ತಲ್ಲ, ಅದಕ್ಕೆ ವಿರುದ್ಧವಾಗಿರೋದು ಇವನು. ಆದ್ದರಿಂದ ನಾನು ಬ್ರಹ್ಮವಾಗಿರುವೆನು ಎಂದು ಗ್ರಹಿಸಬಾರದು. ನಾನೇ ಬ್ರಹ್ಮ ಅಂತ ನಾವು ಗ್ರಹಿಸಬಾರ್ದು, ತಿಳ್ಕೋಬಾರ್ದು. ಪರದೇವನಾದ ಈಶ್ವರನನ್ನು ಕೀಳಾದ ಸಂಸಾರಿಯು ತಾನೆಂದು ಸ್ಮರಿಸಿದರೆ ಹೇಗೆ ತಾನೇ ದೋಷ ಭಾಜನನಾಗದೇ ಇದ್ದಾನೋ. ನಾನೇ ಈಶ್ವರ ನಾನೇ ಬ್ರಹ್ಮ ಅಂದ್ಬಿಟ್ರೆ ಒಂದೋದೇ ಇಲ್ಲ. ಅದು ಸಂಸಾರಿ ಎಲ್ಲಿ, ಪರಮೇಶ್ವರ ಎಲ್ಲಿ, ದೇವ್ರೆಲ್ಲಿ, ಈಶ್ವರ ಎಲ್ಲಿ, ಅದು ದೋಷ ಆಗೋಗುತ್ತೆ, ತಪ್ಪಾಗೋಗುತ್ತೆ.
ದೋಷ ಹೆಂಗಾಗುತ್ತೆ ಹೇಳಿ? ಪರಮಾತ್ಮ ನಾನು ಅಂತಂದ್ರೆ ದೋಷ ಅಂತ ಹೇಳ್ತದೆ. ನಿಂಗ್ ದೋಷ ಅದೇ ಪಾಪ ಅಂತ. ನಾನೇ ನಾರಾಯಣ ಅಂದ್ರೆ ನಾರಾಯಣ ನೆಂಟಿ ಲಕ್ಷ್ಮಿ ಹೆಂಗೆ ಅವ್ರನ್ನ ತಪ್ಪಾಗುತ್ತೆ. ಕ್ಲೈಮ್ ಮಾಡ್ಕೊಂಡಾಗತ್ತೆ. ಇವಾಗ ಏನಪ್ಪಾ ಪರಬ್ರಹ್ಮ ಅಂತ ಉಪನಿಷತ್ ಹೇಳಿರೋದು ನಾರಾಯಣ, ಅವ್ರು ಒಪ್ಕೊಂತಾರೆ ಅದನ್ನ. ಆಯ್ತಾ? ಇವಾಗ ನಾನ್ ಬ್ರಹ್ಮ ಅಂತಂದ್ರೆ ಲಕ್ಷ್ಮಿ ನನ್ನ ಹೆಂಡತಿ ಅಂತ ಕ್ಲೈಮ್ ಮಾಡ್ಕೊಂಡಾಗತ್ತೆ. ಅದು ಬಹಳ ದೊಡ್ಡ ಅಪರಾಧ. ಕೆನ್ನೆ ಬಡ್ಕೋಬೇಕು. ಎಂಥವ್ರಿ ಅವರು, ಪಾಪಿಗಳವರು. ಅದಕ್ಕೆ ಎಲ್ಲ ಹೇಳೋದು, ನೀವು ಇಸ್ಕಾನ್ ಹತ್ರನ ಏನ್ ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ಬಿಡಿ. ಇಂಥ ಪಾಪದ ಮಾತಾಡ್ತಾರೆ ಅವರೆಲ್ಲ, ಪಾಪಿಷ್ಟ್ರವರೆಲ್ಲ ಅನ್ನೋ ಥರ ಹೇಳ್ತಾರೆ. ಹೇಳಿ. ಅದಕ್ಕೆ ನೋಡಿ, ಆಗ್ಲೇ ಇತ್ತು ಈ ಥರದ ವಾದ. ಈಗ ಹೇಳ್ತಾರೆ ಅವ್ರಿಗೆ ಆಚಾರ್ಯ ಆಗ್ಲೇನೆ ಪೂರ್ವಪಕ್ಷ ತಗೊಂಡು ಉತ್ತರ ಕೊಟ್ಟಿದ್ರು ಅಂತ. ಆದ್ದರಿಂದ ನಾನು ಬ್ರಹ್ಮವಾಗಿರುವೆನು ಎಂಬುದು ಯುಕ್ತವಲ್ಲ. ನಾನು ಬ್ರಹ್ಮ ಅನ್ನೋದು ಹೊಂದಿಕೆ ಆಗದೇ ಇಲ್ಲ ಅದು. ಆದ್ದರಿಂದ ಪುಷ್ಪ, ಉದಕಾಂಜಲಿ, ಸ್ತುತಿ, ನಮಸ್ಕಾರ, ಬಲ್ಯುಪಹಾರ, ಸ್ವಾಧ್ಯಾಯ, ಧ್ಯಾನ ಯೋಗ ಮುಂತಾದವುಗಳಿಂದ ಆ ಪರಮೇಶ್ವರರನ್ನು ಆರಾಧನೆ ಮಾಡುವುದಕ್ಕೆ ಯತ್ನಿಸಬೇಕು. ನಾವು ಪೂಜೆ ಮಾಡ್ಬೇಕು, ಅವನ್ನ ನಮಸ್ಕಾರ ಮಾಡೋದು, ಹೂಗಳಿಂದ ಪೂಜೆ ಮಾಡೋದು, ಸ್ವಾಧ್ಯಾಯ ಮಾಡೋದು, ಧ್ಯಾನ ಯೋಗ ಮಾಡೋದು ಎಲ್ಲ ಮಾಡ್ಬೇಕು ಅಂತ. ಆರಾಧನೆಯಿಂದ ಅರಿತುಕೊಂಡು ಸರ್ವೇಶ್ರೀತೃವಾದ ಬ್ರಹ್ಮವೇ ಆಗುವನು ಅಂತ ಹೇಳಿದ್ಯಲ್ಲ ಇಲ್ಲಿ. ಆರಾಧನೆ ಮಾಡ್ಕೊಂಡು ಅವನೇ ಬ್ರಹ್ಮನೇ ಆಗ್ತಾನೆ ಅಂತ. ಇದು ಭಾಗವತದ ಮತ ಅಂತ ಇಲ್ಲಿ ಕೆಳಗಡೆ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಆರಾಧನಾ ಕ್ರಮವನ್ನು ಖಂಡಿಸುವುದೇನು ಭಾಷ್ಯಕ್ಕೆ ಇಷ್ಟವಲ್ಲ, ಆರಾಧನೆ ಮಾಡೋದೇನು ತಪ್ಪಲ್ಲ ಅಂತ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಹೀಗಲ್ಲದೆ ಅಸಂಸಾರಿಯಾದ ಬ್ರಹ್ಮವನ್ನು ಸಂಸಾರಿಯೂ ತಾನೆಂದು, ಬೆಂಕಿಯು ತಣ್ಣಗಿದೆ ಎಂದು, ಆಕಾಶವು ಆಕಾರವುಳ್ಳದ್ದೆಂದು ಅರಿಯುವವರಂತೆ ಚಿಂತಿಸಬಾರದು. ಬೆಂಕಿ ತಣ್ಣಗಿದೆ ಅಂದ್ರೆ ಹೊಂದಿಕೆ ಆಗುತ್ತಾ? ಬೆಂಕಿ ಎಲ್ಲಾರು ತಣ್ಣಗಿರುತ್ತಾ? ಇಲ್ಲ. ಆಕಾಶಕ್ಕೆ ಎಲ್ಲಾರು ಆಕಾರ ಇರುತ್ತಾ? ಇಲ್ಲ. ಆ ತರ ಆಗೋಗ್ಬಿಡುತ್ತೆ. ನಾವು ನಾನೇ ಬ್ರಹ್ಮ ಅಂದ್ಬಿಟ್ರೆ ಹಿಂಗ್ ಹೊಂದಿಕೆ ಆಗೋದಿಲ್ಲ ಅಂತ. ಬ್ರಹ್ಮ ತತ್ವವನ್ನು ತಿಳಿಸುವ ಶಾಸ್ತ್ರವು ಅರ್ಥವಾದವೆಂದಾಗಬಹುದು. ಈ ಬ್ರಹ್ಮನೇ, ನೀನೇ ಬ್ರಹ್ಮ ಅಂತ ತಿಳಿಸ್ತಾ ಇರೋ ಶಾಸ್ತ್ರ ಬರೀ ಹೊಗಳೋದಕ್ಕೋಸ್ಕರ ಹೇಳಿದೆ ಅಷ್ಟೇ. ಅರ್ಥವಾದ ಅಂದ್ರೆ ಹೊಗಳೋದಕ್ಕೆ ಹೇಳ್ತಾ ಇದೆ ಇಲ್ಲಿ. ಉಪಾಸನೆನೇ ಹೇಳ್ತಾ ಇರೋದಿಲ್ಲಿ, ಅದೇ ಹೊಗಳೋದಕ್ಕೆ ನೀನೇ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಹೀಗಾದ್ರೆ ಎಲ್ಲ ತರ್ಕಶಾಸ್ತ್ರಗಳಿಗೂ ಲೋಕಕ್ಕೂ ನ್ಯಾಯಕ್ಕೂ ಅವಿರೋಧವಾಗುವುದು. ಹಿಂಗೇನಾದ್ರು ಆಗೋದ್ರೆ ತರ್ಕನೂ ಒಂದು ಇಲ್ಲ, ಲೋಕದಲ್ಲೂ ಹೊಂದಿಕೆ ಆಗಲ್ಲ, ನ್ಯಾಯನೂ ಇರೋದಿಲ್ಲ ಅಂತ ಇವರು ವಾದ ಮಾಡ್ತಾ ಇದ್ದಾರೆ. ಅಡಿ ಟಿಪ್ಪಣಿ ವಿರೋಧವಾಗುವುದು ಅಂತ. ವಿರೋಧ ಅಲ್ಲ, ಅವಾಗ ಹೊಂದುತ್ತೆ ಎಲ್ಲದಕ್ಕೂ ಅಂತ. ಲೋಕಕ್ಕೂ ಲೌಕಿಕ ನ್ಯಾಯದಲ್ಲೂ ಹೊಂದುತ್ತೆ, ಶಾಸ್ತ್ರವೂ ಈ ರೀತಿಯಾಗಿರುತ್ತೆ ಅಂದ್ರೆ ಹೊಂದುತ್ತೆ, ಎಲ್ಲದ್ರೊಳಗೂ ಕೂಡ ತರ್ಕಕ್ಕೂ ಹೊಂದುತ್ತೆ ಅಂತ ಇವನು ಹೇಳ್ತಾ ಇರೋದು. ಈಗ ಈ ಮೂರೂ ಪೂರ್ವ ಪಕ್ಷನ ಒಂದು ಫಾರ್ ಟೈಮಿಂಗ್ ಸೈಡ್ ಇಟ್ಬೋಣ ಇಲ್ಲಿ. ಈಗ ನಾವು ಆ ರೀತಿಯಾಗಿ ಯೋಚನೆ ಮಾಡೋ ಸಾಧ್ಯತೆ ಎಷ್ಟೋ ಇರುತ್ತಲ್ವಾ ಅಂತ. ಒಂದೇನು ಅಂತಂದ್ರೆ ಪರಮಾತ್ಮನ ಶ್ರದ್ಧೆ ಇರೋದ್ರಿಂದ ಮೊದಲನೇ ಪೂರ್ವ ಪಕ್ಷ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಆದ್ರೆ ನಾವು ಆ ಲೋಕದಲ್ಲಿ ನಡ್ಕೊಳ್ತಾ ಇರೋಂಥ ರೀತಿ ಹೇಗಿರುತ್ತೆ ಅಂದ್ರೆ ಪರಮಾತ್ಮ ಇಲ್ಲ ಅಂದ್ರೆ ಹೇಗಿರುತ್ತೋ ಹಂಗೆ ನಡ್ಕೊಳ್ತಾ ಇರ್ತೀವಿ ಎಷ್ಟು ಸತಿ. ಆಗ ಮೊದಲನೇ ಪೂರ್ವ ಪಕ್ಷಿ ಅಂತ ಅನ್ಕೊಬೋದು. ಅಂದ್ರೆ ಯಾಕಂದ್ರೆ ಅಲ್ಲಿ ಪರಮಾತ್ಮನೇ ಇಲ್ಲ ಅಂತ ಹೇಳ್ತಾರೆ ನೋಡಿ, ಎಲ್ಲ ಇಲ್ಲಿಂದನೇ ಆಗೋಗ್ಬಿಡುತ್ತೆ ಅಂತ. ಒಂಥರ ವೈಶೇಷಿಕರು ನ್ಯಾಯಿಕರು ಅವ್ರು ಹೇಳ್ದಂಗೆ ಅಣುಗಳಿಂದ ಬಂತು, ಆಳಿಂದ ಬಂತು, ಇದರಿಂದ ಬಂತು ಅನ್ನೋ ಥರ ಹೇಳತಾರ ಅಂತ. ಹೆಂಗೋ ಸೃಷ್ಟಿ ಆಗೋಗ್ಬಿಟ್ಟಿದೆ ಅಂತ, ಪರಮಾತ್ಮ ಅದಕ್ಕೆ ಬೇಕಾಗಿಲ್ಲ ಅನ್ನೋ ಥರ. ಎರಡನೇ ಪೂರ್ವ ಪಕ್ಷದಲ್ಲಿ ಹಾಗೆ ಇರ್ಬೋದು ಅಂತ. ಪರಮಾತ್ಮನ ಇದಾನೆ, ಜೀವನೂ ಇದಾನೆ. ಯಾಕಂದ್ರೆ ಹೆಂಗ್ ಸಾಧ್ಯ ಇದು? ನಮ್ಗೆ ಇಷ್ಟೊಂದೆಲ್ಲ ಇರ್ಬೇಕಾದ್ರೆ ನೋವು, ತಾಪ, ಆ ನೋವು, ಈ ನೋವು, ವಯಸ್ಸಾಗಿರೋಂಥದ್ದು ಬಾಧೆ ಇರ್ಬೇಕಾದ್ರೆ ನಿಮ್ಗೆ ಎಲ್ಲಿ ಆಗುತ್ತೆ ಅಂತ. ಮೂರನೇ ಅವನು ಅಷ್ಟೇ. ಅದು ತುಂಬಾ ಚೆನ್ನಾಗಿ ಹೊಂದುತ್ತೆ ನಮ್ಗೆ. ಮತ್ತೆ ಈ ಆಧ್ಯಾತ್ಮಕ್ಕೆ ಬರ್ದೇ ಇರೋರು ಕೂಡ ಎಲ್ಲ ಅವರ ಒಂದು ನಂಬಿಕೆ ಎಲ್ಲ ಹೇಗೆ ಹೇಳಿ ಇದೇ ತಾನೆ. ಈ ಮೂರಲ್ಲಿ ಯಾರ್ದಾದ್ರೂ ಒಂದು ಪೂರ್ವ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಯಾಕೆ ದೇವ್ರ ದರ್ಶನ ಮಾಡ್ಕೊಂಡು ಬಂದು ನಮಸ್ಕಾರ ಮಾಡ್ಕೊಂಡು ಅವನಿಂದ ಅವ್ರು ನಮಸ್ಕಾರ ಮಾಡೋದ್ರಿಂದ ನಮ್ಮ ಒಂದು ದೋಷಗಳ ನಿವಾರಣೆ ಆಗತ್ತೆ, ಅವನ ಅನುಗ್ರಹ ಆಗತ್ತೆ ಅಂತ ಹೇಳುವಂಥದ್ದು ಅಷ್ಟರ ಮಟ್ಟಿಗೆ ಯಾಕಂದ್ರೆ ಅದಕ್ಕೇನು ಹೇಳ್ತಾರೆ, ಲೌಕಿಕ ನ್ಯಾಯಕ್ಕೂ ಇದೆಲ್ಲ ಹೊಂದುತ್ತೆ ಅಂತ. ಎಲ್ಲರಿಗೂ ಅದೇ ತಾನೇ ಹೇಳುವಂಥದ್ದು. ಯಾಕೆ ಅಷ್ಟೊಂದೆಲ್ಲ ಹೋಗ್ಬೇಕು, ಅಷ್ಟು ದೂರ ಹೋಗ್ಬೇಕು, ದರ್ಶನ ಮಾಡ್ಬೇಕು, ನಮ್ಗೆ ಹಾಗೆ ಅಂತ ಅಂದ್ಬಿಟ್ಟು. ಅಂದ್ರೆ ಇದ್ರಲ್ಲಿ ಯಾವ ವಿರೋಧನೂ ಇಲ್ಲ, ಆಚಾರ್ಯ ಯಾವ ವಿರೋಧನೂ ಇಲ್ಲ. ಆದ್ರೆ ಉಪನಿಷತ್ತು ಹೇಳ್ತಾ ಇರೋಂಥದ್ದು ಅದನ್ನಲ್ಲ. ಅದರ ಒಂದು ಸ್ಥಾನ ಯಾವುದು, ಇದರ ಒಂದು ಸ್ಥಾನ ಯಾವುದು ಅನ್ನೋದನ್ನ ಸರಿಯಾಗಿ ಬಿಡಿಸಿ ತೋರಿಸ್ತಾ ಇದ್ದಾರೆ ಅಂತ. ಆಯ್ತಾ?
ಅಂದ್ರೆ ನೋಡ್ಕೊಳ್ಳಿ, ಇವಾಗ ಉಪನಿಷತ್ತಿನ ಭಾಷ್ಯಾಧ್ಯಯನ ಅನ್ನೋಂಥದ್ದು ಹೀಗೆ ಮಾಡಬೇಕು, ಸರಿಯಾಗಿ ನೋಡ್ಕೊಳ್ತಾ ಮಾಡ್ಬೇಕು, ಅವಾಗ ಕಷ್ಟ ಆಗೋದಿಲ್ಲ ಅದು. ಈಗ ಇದು ಈ ರೀತಿ ನಾವು ನೋಡ್ಕೊಳ್ತಾ ಇರೋದ್ರಿಂದ ಹೇಗೆ ಅನಿಸ್ತಾ ಇದೆ ಹೇಳಿ ಭಾಷ್ಯಾಧ್ಯಯನ ಅನ್ನೋಂಥದ್ದು? ಚೆನ್ನಾಗಿದೆ ರಘು, ಆದ್ರೆ ಕಷ್ಟ ಪಡ್ಬೇಕು, ಬಟ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸ್ವಲ್ಪ ಶ್ರಮ ಹಾಕದೆ ಅರ್ಥ ಆಗುತ್ತೆ. ನಮ್ಗೆ ಏನಾಗುತ್ತೆ ಅಂತಂದ್ರೆ ಕೇಳಿಸ್ಕೊಳ್ಬೇಕಾದ್ರೆ ಮನಸ್ಸೆಲ್ಲೋ ಹೋಗ್ಬಿಟ್ಟಿರುತ್ತೆ ಎಷ್ಟೋ ಸತಿ, ಅವಾಗ ಗೊತ್ತಾಗಲ್ಲ. ಸ್ವಲ್ಪ ಪುಸ್ತಕ ನೋಡ್ಕೊಂಡು, ಮಂತ್ರ ನೋಡ್ಕೊಂಡು, ಭಾಷ್ಯ ನೋಡ್ಕೊಂಡು, ಕೇಳ್ಕೊಂಡು ಇಷ್ಟಿರ್ಬೇಕು. ಅದಕ್ಕೆ ಶ್ರಮಣ, ಅದಕ್ಕೆ ಶ್ರಮಣಾತ್ ಅಂತ ಹೇಳಿದ್ರಲ್ಲ, ಅದನ್ನೇ ಶ್ರಮ ಅಂತ ಹೇಳುವಂಥದ್ದು. ಸುಮ್ಮನೆ ಕತೆ ಪುಸ್ತಕ ಓದ್ದಾಗ ಓಡ್ಕೊಂಡಾಗೋದು ಅಲ್ಲ. ಸುಮ್ಮನೆ ಕೇಳ್ರಿ ನಾವ್ ಹೇಳ್ತೀವಿ, ಯಾಕಂದ್ರೆ ಕಿವಿಗೆ ಬಿದ್ರೆ ಪುಣ್ಯ ಅಂತಾರೆ ಅಂತ ಅನ್ಕೊಂಡು ಮಾಡ್ಕೊಂಡ್ರು ಆಗಲ್ಲ. ಅದು ಈ ರೀತಿಯಾಗಿ ಮಾಡ್ಕೊಂಡವಾಗ ಒಂಥರ ಇದು ಇದು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಿಡಿಸ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಆಚಾರ್ಯ ಮಹಿಮೆ ಗೊತ್ತಾಗುತ್ತೆ. ಮತ್ತೆ ಒಂಥರ ಇನ್ವಾಲ್ವ್ಮೆಂಟ್ ಅದರೊಳಗೆ ನೋಡ್ಕೊಂಡು ಬಿಡಿಸ್ಕೊಳ್ಳೋ ಥರ ಇರುತ್ತೆ ಅಂತ. ನೆಕ್ಸ್ಟ್ ಇವಳೆ ದಿವ್ಯಾರಳಿ. ಸಿದ್ಧಾಂತ ಎಲ್ಲರ ಆತ್ಮನಾದ ಬ್ರಹ್ಮದ ಉಪನಿಷತ್ತಿದು ಅಂತ. ಸೊ ಎಲ್ಲಾ ಪೂರ್ವ ಪಕ್ಷಿಗಳು ಏನೇನ್ ತರ ಹೇಳ್ತಾರೆ ಅದೆಲ್ಲ ಹೇಳಿ, ಇವಾಗ ಅದ್ಯಾವ್ದು ಸರಿಯಲ್ಲ ಅಂತ ಹೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದೆಲ್ಲ ಹಾಗಲ್ಲ. ಮಂತ್ರ ಬ್ರಾಹ್ಮಣ ವೇದೇಭ್ಯ ತಸ್ಯೈವ ಪ್ರವೇಶ ಶ್ರವಣಾತ್. ಈ ಏನಕ್ಕೆ ಅಂದ್ರೆ ಮಂತ್ರ ಬ್ರಾಹ್ಮಣ ವಾದೇಭ್ಯ ತಸ್ಯೈವ ಪ್ರವೇಶ ಶ್ರವಣಾತ್. ಈ ಮಂತ್ರ ಬ್ರಾಹ್ಮಣವಾದಗಳಿಂದ, ಮಂತ್ರ ಅಂದ್ರೆ ಅದು ಮಂತ್ರ ಏನಿದೆಯೋ, ಬ್ರಾಹ್ಮಣ ಅಂದ್ರೆ ಅದ್ರ ಎಕ್ಸ್ಪ್ಲನೇಷನ್. ಸೊ ಆ ಮಂತ್ರಕ್ಕೆ ಅವ್ರು ಹೇಳಿರೋ ಎಕ್ಸ್ಪ್ಲನೇಷನ್ ಅಂದ್ರೆ ಅವ್ರು ಕೊಟ್ಟಿರೋ ವಿವರಣೆ, ಆ ವಾದಗಳಿಂದ ಅವನೇ ಪ್ರವೇಶ ಮಾಡಿದನು ಅಂತ ಶ್ರುತಿಯಲ್ಲೇ ಹೇಳಿದೆ. ಆಕ್ಚುಲ್ ಆಗಿ ಪುರಶ್ಚಕ್ರೆ ಅಂತ ಇದೆ, ಪುರಗಳನ್ನು ಮಾಡಿದನು ಅಂತ ಇದೆ. ಇತಿ ಪ್ರಕೃತಸ್ಯ ಪುರಃ ಪುರುಷ ಆವಿಶತ್ ಅಂತ. ಹಂಗಂದ್ರೆ ಪುರಗಳನ್ನು ಪುರುಷನು ಆವಿಶತ್ ಅಂದ್ರೆ ಪ್ರವೇಶಿಸಿದ ಅಂತ 5ನೇ ಬ್ರಾಹ್ಮಣದಲ್ಲಿದೆ. ಅಂದ್ರೆ ಇನ್ನು ಮುಂದೆ ಬರುವಂತ ಬ್ರಾಹ್ಮಣದ ಮಂತ್ರಗಳಲ್ಲೇ ಇದೆ. ರೂಪಂ ಪ್ರತಿರೂಪ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಅಂತ ಇದೆ. ರೂಪಕ್ಕೂನು ಪ್ರತಿರೂಪನಾಗಿದ್ದಾನೆ ಅವನು. ಇವನ ರೂಪವು ಪ್ರಖ್ಯಾತಗೊಳಿಸುವುದಕ್ಕಾಗಿ ಅಂತ ಇದೆ. ಅಂದ್ರೆ ಅಂದ್ರೆ ಇದೆಲ್ಲ ಶ್ರುತಿ ವಾಕ್ಯಗಳು, ಮುಂದೆ ಬರುವಂತ ಶ್ರುತಿ ವಾಕ್ಯಗಳ ಉದಾಹರಣೆ ಕೊಟ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ. ಅಂದ್ರೆ ಕಾಣಿಸೋ ಒಂದೊಂದು ರೂಪಗಳಿಗೂ ಪ್ರತಿರೂಪವಾಗಿ, ಅಂದ್ರೆ ಅವನೇ ಇರೋದು, ಕಾಣಿಸೋ ಎಲ್ಲಾ ನಾಮರೂಪಗಳಲ್ಲೂ ಅವನೇ ಇರೋದು ಅಂತ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ. ಈ ಧೀರನಾದವನ್ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾ ರೂಪಗಳನ್ನು ಮಾಡಿ ಅದಕ್ಕೆ ಹೆಸರನ್ನು ಕೊಟ್ಟು, ನಾಮಾನಿ ಕೃತ್ವ ಹೆಸರನ್ನು ಕೊಟ್ಟು ಆ ಹೆಸರುಗಳಿಂದ ಕರೆಯುತ್ತಿರುತ್ತಾನೆ ಅಂತ ಇದೆ. ಎಲ್ಲಿ ತೈತರಿಯ ಆರಣ್ಯಕದಲ್ಲಿ ಇದೆ. ಇತಿ ಸರ್ವಶಾಖಾಸು ಸಹಸ್ರಶ ಮಂತ್ರವಾದಾಹ ಸೃಷ್ಟಿಕರ್ತುಃ ಏವ ಸಂಸಾರಿಣಃ ಶರೀರ ಪ್ರವೇಶಂ ದರ್ಶಯತಿ. ಈ ರೀತಿ ಎಷ್ಟೊಂದು ಸಹಸ್ರಶಃ ಅಂದ್ರೆ ತುಂಬಾ ಅಂತ, ಸಾವಿರಾರು ವೇದ ಮಂತ್ರಗಳು ಸಿಗುತ್ತೆ. ಏನು ಸೃಷ್ಟಿಕರ್ತೃವಾದ ಅಸಂಸಾರಿನೇ ಶರೀರದ ಒಳಗೆ ಹೊಕ್ಕಿರುತ್ತಾನೆ ಅಂತ. ಅಂದ್ರೆ ಏನಾಯ್ತು, ಆಚಾರ್ಯಲ್ಲಿ ಶುರು ಮಾಡ್ಬೇಕಾದ್ರೆ ಮಂತ್ರ ಬ್ರಾಹ್ಮಣ ವಾದೇಭ್ಯ ಅಂತ ಹೇಳಿದ್ರು. ಮಂತ್ರ ಬ್ರಾಹ್ಮಣಗಳಲ್ಲಿ ಹೀಗಿದೆ ಅಂತ. ಹಾಗಾಗಿ ಮಂತ್ರಗಳನ್ನ ಒಂದಷ್ಟು ಮಂತ್ರಗಳನ್ನೆಲ್ಲ ಉದಾಹರಣೆ ಕೊಟ್ಟು ಹೇಳಿದ್ರು. ಹಾಗಾಗಿ ಶಾಖಾಸು ಸಹಸ್ರಶೋ ಇದು ಒಂದಷ್ಟು ಹೇಳಿದೀವಿ ಅಷ್ಟೇ. ಸಹಸ್ರಶೋ ಮಂತ್ರವಾದಾಹ ಅಂತ. ಇವಾಗ ನೋಡಿ, ಸ್ವಲ್ಪ ಲೆಕ್ಕ ಹಾಕೊಳ್ಳಿ. ಆಚಾರ್ಯರು ಗೊತ್ತು ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಒಂದಷ್ಟೇ ಬರೆದಿದ್ದೀನಿ, ಅಯ್ಯೋ ಈ ಥರದ್ದು ಬೇಕಾದಷ್ಟಿದೆ ಅಂತ ಅವ್ರಿಗೆ ಗೊತ್ತು. ಸಹಸ್ರಶ ಅಂದ್ರೆ ನಮ್ಗದು ಗೊತ್ತೇ ಇಲ್ಲ, ಅದು ಎಷ್ಟು ಸಹಸ್ರ ಇದೆ ಅಂತ ಅಂದ್ಬಿಟ್ಟು. ನಾವ್ ಯಾಕಂದ್ರೆ ಮೀಮಾಂಸಾ ನ್ಯಾಯ ಅದ್ ಬೇಕು ಅಂತ ಹೇಳ್ತಾ ಇಲ್ಲ. ಇದು ಸಂಹಿತಾ ಅಧ್ಯಯನ ಮಾಡಿಲ್ಲ ಅಥವಾ ಬ್ರಾಹ್ಮಣ ಅಧ್ಯಯನ ಮಾಡಿಲ್ಲ. ಒಟ್ಟಲ್ಲಿ
ನಮ್ಗೆ ಒಂಥರ ಅದೃಷ್ಟ ನಮ್ಗೆ ಅದ್ ಮಾಡದಿರು ಕೂಡ ಆಚಾರ್ಯ ಹಿಂಗ್ ತೋರ್ಸ್ಕೊಡ್ತಾ ಇದ್ದಾರೆ. ಸಹಸ್ರಶ ಅಂತ ಹೇಳಿದವಾಗ ಅಷ್ಟೊಂದು ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೇನೆ. ಈ ಮಂತ್ರಗಳು ಇಷ್ಟೊಂದಿದೆ ಅಂತ. ಇನ್ ಮುಂದೆ ತಥಾ ಬ್ರಾಹ್ಮಣವಾದಾಹ ತತ್ ಸೃಷ್ಟ್ವಾ ಸೊ ಹಾಗೇನೆ ಅದನ್ನು ಸೃಷ್ಟಿಸಿ ಅದನ್ನು ಒಳಹೊಕ್ಕಿದನು ಅಂತ ತದೇವ ಅನುಪ್ರಾವಿಶತ್ ಅದೇ ಅವನೇ ಸೃಷ್ಟಿ ಮಾಡಿ ಅವನೇ ಮುಖ್ಯವಾದ ಮಂತ್ರ ಅದು. ತತ್ ಸೃಷ್ಟ ಅವನೇ ಸೃಷ್ಟಿ ಮಾಡಿ ತದೇವ ಪ್ರಾವಿಶತ್ ಅವನ್ ಸೃಷ್ಟಿ ಮಾಡ್ದ ಅವನೇ ಪ್ರವೇಶ ಮಾಡ್ದ. ಹಂಗೆ ಇನ್ನ ಕೆಲವು ಮಂತ್ರಗಳ ಉದಾಹರಣೆ ಕೊಡ್ತಾರೆ. ಸಹ ಏತಮೇವ ಸೀಮಾನಂ ವಿದಾಯೈಹಿ ಏತಯಾ ದ್ವಾರ ಪ್ರಾಪದ್ಯತ. ಸೊ ಅವನು ಇದೇ ಎಲ್ಲೆಯನ್ನು ಅಂದ್ರೆ ಏನಂತಾರೆ ಒಂದು ಬೌಂಡ್ರಿ ಸೀಳಿಕೊಂಡು ಈ ಒಂದು ಅದಕ್ಕೆ ಇನ್ನೇನ್ ಹೇಳ್ತಾರೆ ಜ್ಞಾಪಕ ಬರ್ತಾ ಇಲ್ಲ. ಪ್ರವೇಶ ಮಾಡ್ದ ಅಂತ ಇದೆ. ಮಾಡ್ದ ಅಂತ ಈ ದ್ವಾರದಿಂದ ಅವನು ಪ್ರವೇಶ ಮಾಡ್ದ. ಸಹ ಇಯಂ ದೇವತೆಮಾಸ್ತಿಸ್ರೋ ದೇವತಾ ಅನೇನ ಜೀವೇನಾತ್ಮನ ಅನುಪ್ರಾವಿಶ್ಯ. ಚಾಂದೋಗ್ಯ ಉಪನಿಷತ್ತಲ್ಲೂ ಇದೆ. ಈ ದೇವತೆಯು ಈ ಮೂರು ತಿಸ್ರಹ ದೇವತಾ ಈ ಮೂರು ದೇವತೆಗಳನ್ನು ಈ ಜೀವನ ರೂಪದಿಂದ ಒಳಹೊಕ್ಕು ಏಷಃ ಸರ್ವೇಷು ಭೂತೇಷು ಗೂಢಾತ್ಮನಃ ಪ್ರಕಾಶತೆ. ಈ ಆತ್ಮನು ಎಲ್ಲಾ ಭೂತಗಳಲ್ಲಿ ಅಡಗಿದ್ದು ಬೆಳಗದಿರುವನು ಮುಂತಾದ ಬ್ರಾಹ್ಮಣದ ವಾಕ್ಯಗಳು ತಿಳಿಸುತ್ತವೆ. ಇತ್ಯಾದಯ ಸರ್ವಶ್ರುತಿಷು ಚಾಂದೋಕ್ಯದ್ದು ಸೇಯಂ ದೇವತೆ ಮಾಸ್ತಿ ಮಮ ತ್ರಿಸ್ತ್ರೋ ದೇವತಾ ಅನೇನ ಜೀವೇನ ಆತ್ಮಾನಾನು ಪ್ರವಿಶ್ಯ ಅಂತ ಇದೆ. ಆ ಮೂರು ದೇವತೆಗಳು ಯಾವುದು ಅಂತ ಹೇಳ್ತೀರಾ ಯಾರಾದ್ರೂ? ಇರೋರಲ್ಲಿ 3 ಜನ. ಮೂರು ದೇವತೆಗಳು ಇವನ್ ಪ್ರವೇಶ ಮಾಡ್ದ ಅಂತ ಇದೆ. ಇವಾಗ ಸದೇವ ಸೌಮ್ಯ ಮಿದಮಗ್ರ ಆಸೀತ್ ಅಂತ ಶುರು ಮಾಡ್ಕೊಂಡಿದ್ದು ಬೋಧನೆ. ಆಮೇಲಿಂದ ಏನ್ ಹೇಳ್ತಾ ಅದ್ರಿಂದ ಮೊದಲು ಸತ್ತಿನಿಂದ ಏನ್ ಸೃಷ್ಟಿ ಆಯ್ತು ಅಂತ ಹೇಳಿದ್ದು ಛಾಂದೋಕ್ಯದಲ್ಲಿ? ಜಲ ಆಪಸ್. ಆಯ್ತು. ಯಾವ್ದಾದ್ರು ಕಾಣ ಸ್ಥೂಲವಾಗಿ ಕಾಣುವಂತಹ 3 ಯಾವ್ದು? ಅಪ್ಪು, ಅಗ್ನಿ, ಪೃಥ್ವಿ. ಪೃಥ್ವಿ ಅಲ್ವಾ? ಆ ಅಪ್ಪು ಅಗ್ನಿ ಪೃಥ್ವಿ ಅನ್ನುವಂಥದ್ದು ಎಲಿಮೆಂಟರಿ ಫಾರ್ಮ್ ಅಲ್ಲಿ ಸೃಷ್ಟಿ ಆಯ್ತು ಮೊದಲು ಅಂತ. ಎಲಿಮೆಂಟರಿ ಅಂತಂದ್ರೆ ಏನು? ಇವಾಗ ನಾನು ನೋಡ್ತಾ ಇರುವಂತ ಜಲ ಅನ್ನುವಂಥದ್ದು ಜಲ ತತ್ವ ಮಾತ್ರ ಇರ್ತದೆ ಅದರೊಳಗೆ. ಇಲ್ಲ ಅದ್ರಲ್ಲೇ ಮಿಕ್ಕ 2 ತತ್ವಗಳು ಇದ್ದೇ ಇರುತ್ತೆ. 2 ಇದ್ದೇ ಇರುತ್ತೆ. ಅದ್ ಮಾತ್ರ ಅಲ್ಲ, 5 ತಗೊಬೇಕು ಅಂತ ಆಚಾರ್ಯ ಹೇಳ್ಬಿಡ್ತಾರೆ. ಆಕಾಶ ಮತ್ತೆ ವಾಯು 2 ತಗೊಬೇಕು ಅಂತ. ಅಂದ್ರೆ ಏನಾಯ್ತು, ನಾವು ಜಲ ಅಂತ ಕರಿತಾ ಇರುವಂತದ್ದು 3 ಎಲ್ಲ ಪಾಂಚಭೌತಿಕವಾದಂತ ಜಲ ಅಂತ. ಇಲ್ಲಿ ತ್ರಿವೃತ್ಕೃತವಾಗಿರಂತ ಒಂದು ಜಲ ಅಂತ, ಅದರ ಅಂಶವೂ ಇದೆ ಅಂತ ಅಂದ್ಬಿಟ್ಟು. ಆದ್ರೆ ನೀವು ಆರ್ ಟೆಲ್ಲಿಂಗ್ ಇನ್ ಎಲಿಮೆಂಟರಿ ಫಾರ್ಮ್ ಅಲ್ಲ ಅದು ಮಾತ್ರ ಅಂತ. 3 ಪ್ರತ್ಯೇಕವಾದ ಅಷ್ಟೇ ಇತ್ತು ಅಂತ. ಆಮೇಲೆ ಅದೇನಾಯ್ತು, ಅದು ತ್ರಿವೃತ್ಕೃತವಾಯ್ತು ಅಂತ. ಏನಕ್ಕೆ? ಸೃಷ್ಟಿ ಕಾರ್ಯಕ್ಕಾಗಿ ತ್ರಿವೃತ್ಕೃತವಾಯ್ತು ಅಂತ. ತ್ರಿವೃತ್ಕೃತವಾದ್ಮೇಲೆ ಏನಾಯ್ತು, ಅದು ತ್ರಿವೃತ್ಕೃತವಾದಂತ ಅಗ್ನಿ, ಜಲ ಮತ್ತೆ ಪೃಥ್ವಿ ಆಯ್ತು ಅಂತ. ಸೃಷ್ಟಿಗೆ ತಯಾರಾಯ್ತು ಅಂತ. ಇವಾಗ ಜೀವ ಆ ಪರಮಾತ್ಮನ ಪ್ರವೇಶ ಅದ್ರೊಳಗೆ ಆಗ್ಬೇಕು. ಇವಾಗ ಅದನ್ನೇ ಹೇಳಿರುವಂಥದ್ದು ಇಲ್ಲಿ. ಪ್ರವೇಶ ಆಗಿ ಆಮೇಲೆ ಸೃಷ್ಟಿ ಆಯ್ತು ಅಂತ. ಪ್ರವೇಶ ಅಂತ ಹಿಂಗೆ ತೋರಿಸಿರೋದಷ್ಟೇ, ಅಲ್ಲಿ ಇರೋಂಥ ಸಂದೇಶ ಅದು ಬೇರೆ. ಅವನಿಂದಲೇ ಇದಾಯ್ತು ಅಂತ. ಮುಂದುವರಿಸಿ. ಇದು ಬ್ರಾಹ್ಮಣಗಳು ಅಂತ, ಸಹಸ್ರರು ಬ್ರಾಹ್ಮಣಗಳು ಅಂತ ವಿವರಣೆಗಳೆಲ್ಲ ಹೇಳಿದ್ದಾಯ್ತು. ಸರ್ವಶ್ರುತಿಷು ಚ ಬ್ರಹ್ಮಣಿ ಆತ್ಮಶಬ್ದ ಪ್ರಯೋಗಾತ್. ಎಲ್ಲ ಶ್ರುತಿಯಲ್ಲೂ ಬ್ರಹ್ಮಣಿ ಅಂದ್ರೆ ಈ ಬ್ರಹ್ಮವನ್ನು ತಿಳಿಸೋದಕ್ಕೆ
ಆತ್ಮಶಬ್ದನೇ ಪ್ರಯೋಗಿಸಿದೆ. ಆತ್ಮಶಬ್ದಸ್ಯ ಅಂದ್ರೆ ಏನಾಯ್ತು, ಆಚಾರ್ಯರು ಮಂತ್ರ ಬ್ರಾಹ್ಮಣವಾದೇಭ್ಯ ಅಂತ ಹೇಳಿದವಾಗ ಮಂತ್ರಗಳಿಂದ ತೋರ್ಸ್ಕೊಟ್ರು, ಬ್ರಾಹ್ಮಣಗಳನ್ನ ತೋರ್ಸ್ಕೊಟ್ರು. ಅಂದ್ರೆ ನೀವು ಶ್ರುತಿಯನ್ನ ಹೀಗೆ ಅರ್ಥ ಮಾಡ್ತಾ ಇದೀರಲ್ಲ, ನೀವು ಅರ್ಥ ಮಾಡ್ತಾ ಇರ್ಬೇಕಾದ್ರೆ ನೀವು ಕೆಲವೊಂದು ಶ್ರುತಿಗಳನ್ನ ಈ ರೀತಿ ಅರ್ಥ ಮಾಡಿ ಹೇಳ್ತಾ ಇದ್ದೀರಾ. ಆದ್ರೆ ಪ್ರವೇಶ ಶ್ರುತಿಗೆ ಏನಂತ ನೀವು ಹೇಳ್ತೀರಾ ಅಂತ ನೀವೇನಾದ್ರೂ ಅರ್ಥ ಮಾಡಿದ್ರೆ ಎಲ್ಲಾ ಶ್ರುತಿ ವಾಕ್ಯಗಳು ಹೊಂದಾಣಿಕೆ ಆಗಿರತ್ತ ಇರ್ಬೇಕು, ಆವಾಗ ಸರಿ ಅರ್ಥ ಅಂತ. ಇಲ್ಲ ಅಂದ್ರೆ ಹೊಂದೋದಿಲ್ಲ ಅಂತ. ಆಚಾರ್ಯರು ಎಷ್ಟು ಚೆನ್ನಾಗಿ ಹೇಳಿ ತಿರ್ಸ್ಕೊಡ್ತಾರೆ ಅಂತಂದ್ರೆ, ಸಾಂಖ್ಯರನ್ನೇ ಆಗ್ಲಿ ಯಾರನ್ನೇ ಆದ್ರಿ ತೋರ್ಸ್ಕೊಡ್ಬೇಕಾದ್ರೆ ನೋಡಿ, ನಿಮ್ಮ ಸಿದ್ಧಾಂತದ ಪ್ರಕಾರನೇ ನಿಮ್ಗೆ ಹೊಂದೋದಿಲ್ಲ ಅದು ಅಂತ ಬಿಟ್ಬಿಡಿ, ನಮ್ಮ ಯುಕ್ತಿ ಪ್ರಕಾರ ಹೊಂದುತ್ತೋ ಬಿಡುತ್ತೋ ಅದೆಲ್ಲ ಹೇಳ್ತಾ ಇರೋಂಥದ್ದು. ನೀವು ಹೀಗೆ ಹೇಳ್ತಾ ಇರಲ್ಲ, ನೀವು ಹೀಗೆ ಹೇಳ್ತಾ ಇರೋದ್ರಿಂದ ನಿಮ್ಮ ಸಿದ್ಧಾಂತದ ಪ್ರಕಾರ ಅದು ಹೊಂದೋದಿಲ್ಲ ಅಂತ, ಅದು ಸರಿಯಾದಂತಹ ಒಂದು ಇದು ವಾದ ಅಂತ. ಹಾಗೆ ಅಂತ ಇಲ್ಲಿ ಎರಡನ್ನು ತೋರ್ಸ್ಕೊಟ್ರು, ಮಂತ್ರ ಬ್ರಹ್ಮಣ ಅಂತ. ಇನ್ನೊಂದು ಯುಕ್ತಿ ಏನು ಅಂತ ಅದನ್ನೇ ಹೇಳ್ತಾ ಇರೋಂಥದ್ದು. ಯಾವ್ದು? ಆತ್ಮಶಬ್ದ ಪ್ರಯೋಗ. ಅದಾದ್ಮೇಲೆ ಬ್ರಹ್ಮಶಬ್ದದಲ್ಲೇ ಬಳಸಿದೆ ಅಂತ. ಬ್ರಹ್ಮಶಬ್ದದಲ್ಲೇ ಹೇಳಿದೆ. ಪ್ರತ್ಯಗಾತ್ಮಾಭಿಧಾಯಕತ್ವಾತ್ ಏಷಃ ಸರ್ವಭೂತಾಂತರಾತ್ಮ ಅಂತ ಇದೆ. ಅಂದ್ರೆ ಪ್ರತ್ಯಗಾತ್ಮನೆ ಈ ನಮ್ಮ ಆತ್ಮನನ್ನೇ ಅಲ್ಲೆಲ್ಲ ಹೇಳಿರೋದು, ಇವನೇ ಎಲ್ಲಾ ಭೂತಗಳಿಗೂ ಅಂತರಾತ್ಮ ಆಗಿದ್ದಾನೆ. ಇತಿ ಚ ಶ್ರುತೇಃ ಪರಮಾತ್ಮ ವ್ಯತಿರೇಕೇಣ ಸಂಸಾರಿಣಃ ಅಭಾವಾತ್. ಪರಮಾತ್ಮನಿಗಿಂತ ಬೇರೆಯಾಗಿ ಒಬ್ಬ ಸಂಸಾರಿ ಇದಾನೆ ಅನ್ನೋದೇ ಹೊಂದೋದಿಲ್ಲ. ಯಾವುದೇ ಶ್ರುತಿ ವಾಕ್ಯಗಳನ್ನ ನೋಡ್ಕೊಂಡ್ರೆ ಅದು ಹೊಂದೋದಿಲ್ಲ. ಏಕಮೇವ ಅದ್ವಿತೀಯಂ ಅಂತ ಚಾಂದೋಗ್ಯದಲ್ಲೂ ಇರೋದೇ ಒಂದು, ಅದಕ್ಕೆ ಎರಡನೆಯದಿಲ್ಲದೆ ಇದೆ ಅದು. ಬ್ರಹ್ಮೈ ವೇದಂ, ಬ್ರಹ್ಮವನ್ನೇ ತಿಳಿದುಕೊಳ್ಳಬೇಕು. ಆತ್ಮೈ ವೇದಂ, ಆತ್ಮವನ್ನೇ ತಿಳಿದುಕೊಳ್ಳಬೇಕು. ಇತ್ಯಾದಿ ಶ್ರುತಿಭ್ಯ ಯುಕ್ತಮೇವ ಅಹಂ ಬ್ರಹ್ಮಾಸ್ಮಿ ಇತಿ ಅವಧಾರಯಿತು. ಇದ್ರ ಈ ಶ್ರುತಿ ವಾಕ್ಯಗಳಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಸರಿಯಾಗೇ ಇದೆ. ಏನ್ ಅರ್ಥ ಮಾಡ್ಕೋಬೇಕು? ನಾನೇ ಬ್ರಹ್ಮ ಆಗಿದ್ದೇನೆ ಅಂದ್ರೆ ವಿಜ್ಞಾನಮಯ ಅಂತ ಹೇಳ್ತಿರೋದು ಕೂಡ ಆ ಆತ್ಮನೇ ಒಳ ಹೊಕ್ಕು ಹಂಗೆ ಪ್ರವೇಶ ಮಾಡಿರೋದು. ಆತ್ಮನಿಗಿಂತ ಬೇರೆಯಾಗಿ ಇನ್ನೊಬ್ಬ ಸಂಸಾರಿ ಅನ್ನೋನು ಇನ್ನೊಬ್ಬ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ವಾಕ್ಯಗಳಿಂದ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಪ್ರವೇಶ ಶ್ರುತಿ ಏನಿದೆಯಲ್ಲ, ಇದು ಬಹಳ ಮುಖ್ಯ. ಪ್ರವೇಶ ಅಂತ ಹೇಳಿರ್ಬೇಕಾದ್ರೆ ಯಾತಕ್ಕಾಗಿ ಪ್ರವೇಶ ಹೇಳ್ತಿದ್ದಾರೆ ಅಂತಂದ್ಬಿಟ್ಟು ಸ್ವಾಮಿಗಳವ್ರದ್ದು ಅಧ್ಯಾತ್ಮ ಪ್ರಕಾಶ ಕಾರ್ಯ ಹೇಳಿದಂತ ಸಣ್ಣ ಆಡಿಯೋ ಕ್ಲಿಪ್ಗಳಿದೆಯಲ್ಲ ಸ್ವಾಮಿಗಳದ್ದು, ಅದನ್ನ ತೋರ್ಸ್ಕೊಟ್ಟಿದ್ದಾರೆ. ನೋಡಿ, ಅದನ್ನ ಸಿಗ್ಲಿಲ್ಲ ಅಂತ ಹೇಳಿ ಕಳಿಸ್ತೀನಿ ನಾನು. ಅದನ್ನ ಚೆನ್ನಾಗಿ ಹೇಳಿದ್ದಾರೆ ಸ್ವಾಮಿಗಳು. ಇವಾಗ ಪ್ರವೇಶ ಅಂದ್ರೆ ಹೇಗೆ ಅಂತ ನಾವು ಕನ್ನಡಿ ನೋಡ್ತಿರ್ಬೇಕಾದ್ರೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಕನ್ನಡ ಒಳಗೆ ನಾವು ಪ್ರವೇಶ ಮಾಡ್ಬಿಟ್ಟಿದೀವನೋ ಅನ್ನೋ ತರ ಕಾಣಿಸುತ್ತೆ ಅಂತ. ಹಾಗೆ ಪ್ರವೇಶ ಅನ್ನುವಂಥದ್ದು ಅಂತ ಅಂದ್ರೆ ಇಲ್ಲಿ ಈ ಒಂದು ಈ ಪ್ರಕ್ರಿಯೆಯನ್ನ ಹೇಗಾದ್ರೂ ಮಾಡಿ ಈ ಜೀವ ಭಾವದಿಂದ ಬಿಡಿಸಿ ಪರಮಾತ್ಮ ಭಾವನ ತರಿಸೋದಕ್ಕೋಸ್ಕರ ಇಲ್ಲಿಷ್ಟೆಲ್ಲ ಸೃಷ್ಟಿಯನ್ನ ಹೇಳಿ ಅವನು ಪ್ರವೇಶ ಮಾಡ್ದ ಅಂತ ಹೇಳ್ದವಾಗ ಅಂದ್ರೆ ಅವನಿಂದಲೇ ಇದೆಲ್ಲ ಆಗ್ತಾ ಇರುವಂತದ್ದು ಅಂತ. ಮೊದ್ಲು ಪ್ರವೇಶ ಆಗಿರ್ಲಿಲ್ಲ, ಇವಾಗ ಪ್ರವೇಶ ಮಾಡ್ತಾನೆ ಅನ್ನೋದೇನಲ್ಲ. ಅದಕ್ಕೆ ಭಗವತ್ಪಾದ ಹೇಳ್ತಾ ಇರೋಂಥದ್ದು, ಜೀವನೊಬ್ಬ ಇರ್ತಾನೆ, ಆ ಪರಮಾತ್ಮ ಏನಾದ್ರು ಪ್ರವೇಶ ಮಾಡೋದಕ್ಕೆ ಅಂತ ಬಂದ್ರೆ, ಏಯ್ ನನ್ ಪಾಡಗ್ ನಾನಿದ್ರೆ ನೀನ್ ಯಾಕೆ ಬಂದೆ ಹೋಗು ಅಂತ ಕೊಡ್ಕೊಂಡ್ಬಿಟ್ರೆ ಪರಮಾತ್ಮ ಅವನ ಕರೆ ಪರಮಾತ್ಮ ಮೇಲೆ ಮೋರೆ ಮುಸುಡಿ ಹಾಕೊಂಡು ಆ ಕಡೆ ಹೋಗ್ಬಿಡ್ಬೇಕಾಗಂದ್ರೆ ಅಂತ. ಜೀವನಿಗೆ ಪ್ರತ್ಯೇಕವಾದ ಎಂಟಿಟಿ ಇದೆ ಅನ್ನಂಗ ಆಗ್ಬಿಡುತ್ತೆ. ಪರಮಾತ್ಮನಿಗಿಂತ ಬೇರೆಯಾದಂತ ಅಸ್ತಿತ್ವ ಜೀವನಿಗೆ ಇದೆ ಅಂತ ಆಗೋಗ್ಬಿಡುತ್ತೆ ಅವಾಗ. ಹಾಗಲ್ಲ ಅರ್ಥ ಮಾಡ್ಬೇಕಾಗಿರೋದು. ಅವನು ಪ್ರವೇಶ ಮಾಡಿದನು ಅಂತಂದ್ರೆ ತತ್ ಸೃಷ್ಟ, ಅವನೇ ಸೃಷ್ಟಿ ಮಾಡಿ ತದೇವಾನು ಪ್ರಾವಿಶತ್ ಅಂತಂದ್ರೆ ಅವನೇ ಇದ್ದಾನೆ, ಸೃಷ್ಟಿಯಲ್ಲೂ ಅವನೇ ಇದ್ದಾನೆ ಅನ್ನೋದು ನಮ್ ಸಿದ್ಧಾಂತ. ಸೃಷ್ಟಿ ಕರ್ತನೂ ಅವನೇ, ಸೃಷ್ಟಿಯಲ್ಲೂ ಅವನೇ ಇದ್ದಾನೆ ಅನ್ನೋದು ನಮ್ ಸಿದ್ಧಾಂತ. ಇವಾಗ ಪುರಾಣಗಳು ಕೂಡ ಅದನ್ನೇ ತಿಳಿಸಕೊಟ್ಟಿರುವಂತದ್ದು. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಗೊಂಡು ಹೇಳಿದ್ದಾರೆ. ಇವಾಗ ಬ್ರಹ್ಮ ಅಂದ್ರೆ ಏನೋ ಸೃಷ್ಟಿಕರ್ತನನ್ನ ಸೂಚಕವಾಗಿ ಬ್ರಹ್ಮ ಅಂತ ಇಟ್ಕೊಂಡಿರುವಂಥದ್ದಲ್ವಾ. ಆ ಬ್ರಹ್ಮನ ಸೃಷ್ಟಿ ಮಾಡ್ದ ಅಂತಂದ್ರೆ ಏನು, ಅವನನ್ನ ಸೃಷ್ಟಿ ಮಾಡೋರು ಇನ್ನೊಬ್ರು ಇಲ್ಲ ಅಂತ. ಸ್ಥಿತಿಕರ್ತ ಅಂತಂದ್ರೇನು, ಅವನ ಸ್ವಯಂವಾಗಿ ಅವನ ಸ್ಥಿತಿಯನ್ನ ಮಾಡುವಂಥದ್ದು ಅವನೇನಲ್ಲ ಅಂತ. ಮತ್ತೆ ಲಯಕರ್ತ ಅಂದ್ರೆ ಅವನಲ್ಲೇ ಎಲ್ಲವೂ ಲಯವಾಗಿರುತ್ತದೆ ಅಂತ, ಎಲ್ಲವೂ ಅವನಲ್ಲೇ ಲಯ ಆಗಿರುವಂಥದ್ದು ಅಂತ, ಅವನೇ ಇರುವಂಥದ್ದು. ಹಾಗೆ ಈ ಎಲ್ಲವೂ ಕೂಡ ಅವನ ಒಂದು
ಅಸ್ತಿತ್ವದಲ್ಲೇ ಇದೆಲ್ಲ ನಡೀತಾ ಇರುವಂತದ್ದು ಅಂತ. ಇಲ್ಲಿ ಅದೇನೋ ಸರಿನೇ, ಮನಸಾಪಿ ಅಚಿಂತ್ಯ ರಚನಾ ವಿಪರ್ಯಾಸ ಜಗತ ಅಂತ ಅಲ್ಲಿಂದ ತಗೊಂಡು ಸರ್ವೇಶ್ವರ ಸರ್ವಶಕ್ತ ಅಂತೆಲ್ಲ ತಗೊಂಡು ಹೇಳಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ನಾನಿರೋದು ನಚೋತ್ಪತ್ತಿ ನ ಬದ್ಧೋ ನಚ ಸಾಧಕ ನಾಮಮುಕ್ಷು ನವೇ ಮುಕ್ತ ಇತ್ಯೇಷ ಪರಮಾರ್ಥತಃ ಅಂತ. ಅವನಲ್ಲಿ ಉತ್ಪತ್ತಿ ಸ್ಥಿತಿಲಯ ಅನ್ನೋದೇನೂ ಇಲ್ಲ, ಸಾಧಕ ಅನ್ನೋನಿಲ್ಲ, ಸಾಧ್ಯ ಏನೂ ಇಲ್ಲ. ಆದ್ರೆ ಬೋಧನಾ ಸೌಕರ್ಯಕ್ಕಾಗಿ ನೆನಪು ಹೇಳಿರುವಂಥದ್ದು. ಆಮೇಲೆ ಈ ಅವನೇ ಪ್ರವೇಶ ಮಾಡ್ದ ಅಂತಂದ್ಮೇಲೆ ಇಲ್ಲೇ ಅವನು ಇದ್ದಾನೆ ಅಂತ ಹೇಳ್ತಾ ಇರೋಂಥದ್ದಲ್ಲಿ ಸೃಷ್ಟಿಯನ್ನು ಹೇಳಿದ್ಮೇಲೆ ಇವಾಗ ನೀವ್ ಹೇಳೋ ಪ್ರಕಾರ ಅಂತಂದ್ರೆ ನೋಡಿ, ಇದಕ್ಕೆ ನಾವು ಆಚಾರ್ಯ ಸಿದ್ಧಾಂತ ತಗೊಂಡಾಗ ಉತ್ತರ ಹೆಂಗ್ ಹೊಂದುತ್ತೆ ಅಂತ ನೋಡ್ಬೇಕು. ನಮ್ಗೆ ಪೂರ್ವ ಪಕ್ಷಕ್ಕೆ ಉತ್ತರ ಹೇಗೆ ಹೊಂದುತ್ತೆ ಅಂತ ನೋಡ್ಬೇಕು. ನೀವುಗಳೆಲ್ಲಾನು 3 ಪಜಿತಿ ತಂದಿಟ್ಟಿದಿರಲ್ಲ ನೀವು ಇಲ್ಲಿ, ಈ 3 ಪಜಿತಿಗಳಿಗೆ ಉತ್ತರ ಏನು ಅಂತ. ಇವಾಗ ನಾನ್ ಪ್ರತ್ಯೇಕವಾಗಿದ್ದೀನಿ, ಪರಮಾತ್ಮ ಪ್ರತ್ಯೇಕವಾಗಿದ್ದಾನೆ ಅಂತ ಅಂದವಾಗ ತಾನೇ ನೀ ಹೇಳ್ತಾ ಇರೋಂಥದ್ದು. ಜೀವನದೆಲ್ಲ ಅಸ್ತಿತ್ವ ಇದೆ, ಹಂಗಾರೆ ಜೀವನಕ್ಕೆ ಸ್ವತಃ ಅಸ್ತಿತ್ವ ಇದೆ ಅನ್ನೋದ ಆಗೋಯ್ತು ನಿಮ್ಗೆ, ನಿಮ್ ಲೆಕ್ಕದಲ್ಲಿ. ಜೀವನ ಪ್ರವೇಶ ಮಾಡಿದ್ರಿಂದಲೇ ಇಷ್ಟೊಂದೆಲ್ಲ ಸೃಷ್ಟಿ ಕಾರ್ಯ ನಡೀತಾ ಇರೋಂಥದ್ದು ಅನ್ನೋದು ಒಂದು. ಅವನು ಈ ಪ್ರವೇಶಕ್ಕೆ ಅದೇ ಅರ್ಥ. ಮೊದ್ಲೇನು ಅಂತಂದ್ರೆ, ಮೊದಲು ಪ್ರವೇಶನ ಹೇಳಿದೆ ಸರಿ, ಆಮೇಲೆ ಆತ್ಮ ಅನ್ನುವ ಶಬ್ದವನ್ನ ಬ್ರಹ್ಮ ಅನ್ನುವ ಶಬ್ದದಲ್ಲೇ ಬಳಸಿದೆ ಅಂತ. ಅವನೇ ಅದಾಗಿದೆ ಅಂತ ಹೇಳ್ತಾ ಇರುವಂಥದ್ದು. ಹೀಗ್ ನೋಡ್ಕೊಂಡವಾಗ ಏನಾಗುತ್ತೆ, ಇದೆಲ್ಲವೂ ಕೂಡ ತೋರಿಕೆ ಅಷ್ಟೇ, ಪರಮಾತ್ಮನೇ ಇದ್ದಾನೆ ಅನ್ನೋದನ್ನ ಶ್ರುತಿ ಸಂದೇಶ ಕೊಟ್ಟು ಹೇಳ್ತಾ ಇರೋಂಥದ್ದು. ಇಲ್ಲಿ ಅವ್ನು ಪ್ರವೇಶ ಮಾಡ್ದ ಅನ್ನೋದ, ನೀವು ಪ್ರವೇಶ ಮಾಡ್ದ ಅನ್ನೋದಕ್ಕೆ ನಿಮ್ಗೆ ಬೇರೆ ಬೇರೆ ಹೇಳ್ಬಿಡ್ತಾ ಇರ್ತೀರ ನೀವು ಅದನ್ನ. ಹಾಗಲ್ಲ. ಹಾಗೆ ಯಾರು ಹೇಳ್ತಾರೆ ಅಂತಂದ್ರೆ ಕುರು ಸಂಪ್ರದಾಯ ರಹಿತ ಅನಾಮ ಅಂಥವ್ರು ಹೇಳೋಂಥದ್ದು ಇದೆಲ್ಲ. ಕುರು ಸಂಪ್ರದಾಯ ಇಲ್ಲದೆ ಇರುವಂಥವ್ರು ಶ್ರುತಿ ವಾಕ್ಯಗಳಿಗೆ ತಮ್ಮ ತೋರಿಸಿದಾಗ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಲ್ಲ, ಅವನೇ ಪ್ರವೇಶ ಮಾಡ್ದ ಅಂತಂದವಾಗ ಅವನೇ ಇಲ್ಲಿರುವಂಥದ್ದು ಅಂತ. ಅವನೇ ನಮ್ಮೆಲ್ಲರ ಪ್ರತ್ಯೇಗಾತ್ಮ ರೂಪವಾಗಿ ಈಗಲೂ ಇದ್ದಾನೆ. ಸೃಷ್ಟಿ ಮಾಡಿ ಅವನೇ ನಮ್ಮಲ್ಲೇ ಅದನ್ನ ಹೇಳುವಂಥದ್ದು, ಬೇರೆ ಕಡೆಗೆಲ್ಲ ಬೇರೆ ತರ ಹೇಳುವಂಥದ್ದು. ನಮ್ದಕ್ಕೆ ಅಲ್ಲ ಸೃಷ್ಟಿ ಮಾಡ್ದ ಅಂತ, ಎಲ್ಲ ಜಗತ್ತನ್ನ ಸೃಷ್ಟಿ ಮಾಡ್ದ ಅಂತ. ಹೆಂಗೆಂಗೋ ಸೃಷ್ಟಿ ಮಾಡಿದ, ಒಬ್ಬನಿಂಗ ಯಾಕೆ ಅಲ್ಲಂಗೆ ಭೇದ ಭಾವ ಇದೆಯಾ ಅವನಿಗೆ ಅಂತ. ನಿಮ್ಮ ಅಲ್ಲನೇ ಆಗ್ಲಿ ಬೇರೆ ಯಾರೇ ಆಗ್ಲಿ, ಯಾರಾದ್ರೂ ಇಟ್ಕೊಳ್ಳಿ, ಅವ್ರಿಗಾದ್ರೆ ದ್ವೇಷನ ಒಬ್ಬರು ಹಿಂಗ್ ಮಾಡೋದು ಹಂಗ್ ಮಾಡೋದು ಅಂತ. ಯಾಕಂದ್ರೆ ಅವ್ರು ಪಾಪ ಪುಣ್ಯ ಒಪ್ಪಲ್ಲ, ಇದು ಇನ್ನ ಪುನರ್ಜನ್ಮ ಒಪ್ಪಲ್ಲ ಅವರು. ಪುನರ್ಜನ್ಮ ಪಾಪ ಪುಣ್ಯ ಹೇಳ್ಬೇಕಾಗತ್ತೆ. ಏನು ಎಟರ್ನಲ್ ಹೆಲ್ಲು ಎಟರ್ನಲ್ ಹೆವೆನ್. ಅವನು ಇಷ್ಟವನ್ನಾಗಿ ಎಲ್ಲಿ ಕೊಡ್ತಾನೆ ಹೆವೆನ್ ಬರ್ತಾನೆ, ಏನು ಹೊಂದೋದೇ ಇಲ್ಲ ಅದು ಯಾವುದನ್ನು ಕೂಡ. ಯಾಕಂದ್ರೆ ಪರಮಾತ್ಮನೇ ಸೃಷ್ಟಿಯಲ್ಲಿ ಇದ್ದಾನೆ ಅಂತಂದವಾಗ ಈಗಲೂ ಉಪಲಬ್ಧವಾಗಿ ಇಲ್ಲೇ ಇದ್ದಾನೆ ಅಂತ ಆ ಜಾಗೃತಿ ನಮ್ಮಲ್ಲಿ ಮೂಡಿಸ್ಕೊಳ್ಬೇಕು ಪದೇ ಪದೇ. ಪರಮಾತ್ಮನ ಸ್ಮರಣೆ ಪ್ರತಿಷ್ಠೆ ಮಾಡ್ತಾ ಇರ್ಬೇಕಾದ್ರೂ ಅವನ ಅಧಿಷ್ಠಾನ ಇಲ್ಲಿದೆ. ಅವನು ನಮ್ಮೆಲ್ಲರ ಅರಿವಿನ ರೂಪವಾಗಿ ಅವನೇ ಇದ್ದಾನೆ, ಚೈತನ್ಯ ರೂಪ ಇರುವಂತವನು ಅವನೇ. ನಾನು ಯಾವ ಕೆಲಸ ಮಾಡ್ತಿದ್ರು ಕೂಡ ಚೇತನನ ಅವನೇ. ಹಾಗಂದಾಗ ನಮ್ಗೆ ನಾಸ್ತಿಕತೆ ಅನ್ನೋದು ಅಷ್ಟು ಮಟ್ಟಕ್ಕೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಯಾಕೆಂದ್ರೆ ಇದು ಅನುಭವಾಂಗವಾಗಿ ಇವಾಗ ಬರೀ ಚೈತನ್ಯ ಸ್ವರೂಪ, ಇವಾಗ ಆ ಚೈತನ್ಯ ಸ್ವರೂಪಕ್ಕೆ ರೂಪ ಕೊಟ್ಟಿದೀವಿ ನಾವು ಅಷ್ಟೇ. ಅದು ರಾಮ ಕೃಷ್ಣ ಈಶ್ವರಾದಿ ರೂಪಗಳನ್ನ ಕೊಟ್ಟಿರುವಂಥದ್ದು ಉಪಾಸನಾ ಸೌಕರ್ಯಕ್ಕಾಗಿ. ಆದ್ರೆ ಆ ಒಂದು ನಿರ್ವಿಶೇಷನು ನಿರ್ವಿಕಾರನು ಅಶನಾದಿ ಪಿಪಾಸ ರಹಿತನು ಆಗಿರುವಂತಹ ಸ್ವರೂಪಾತ್ಮನು ನಮ್ಮಲ್ಲೇ ಈಗಲೇ ಸೃಷ್ಟಿಯಲ್ಲಿ ಈಗಲೇ ಇದ್ದೇ ಬಿಟ್ಟಿದ್ದಾನೆ ಅಂತ. ಈಗಿದ್ರೆ ಅವನಲ್ಲಿ ಏನೋ ಬದಲಾವಣೆನೇ ಆಗಿಲ್ಲ, ಅದೇ ಇರುವಂಥದ್ದು. ಅವನಲ್ಲಿ ಯಾವ ಬದಲಾವಣೆ ಆಗದೇನ ಅವನು ಹಾಗೆ ಇದ್ದಾನೆ. ಏನ್ ಬದಲಾವಣೆ ಆಗಿದೆ ಅವನಲ್ಲಿ? ಅವಸ್ಥೆಗಳು ತೋರ್ಲಿ ಬಿಡ್ಲಿ, ಏನ ಬದಲಾವಣೆ ಆಗುತ್ತಾ? ನೀರು ಗುಳ್ಳೆ ಆಗ್ಲಿ ಗುಳ್ಳೆ ಬಿಡ್ಲಿ, ಏನಾದ್ರು ಬದಲಾವಣೆ ಆಗುತ್ತಾ ನೀರಿನಲ್ಲಿ? ಹಾಗೆ ಈಗಲೂ ಇದ್ದಾನೆ ಅನ್ನುವಂತ ಒಂದು ಭಾವನ ನಾವು ತಗೊಂಡ್ಕೊಳ್ಬೇಕು ಅಂತ. ಮುಂದಿನ ಪೂರ್ವಪಕ್ಷ ನೀವು ಹೇಳ್ಬಿಡಿ. ಅವ್ರು ಹಿಂದೆ ಎರಡು ತಗೊಂಡಿಲ್ಲ ಅವರು. ಹಾ ಸರ್, ಪೂರ್ವಪಕ್ಷ ಅಲ್ಲ, ಆಕ್ಷೇಪ. ಆಕ್ಷೇಪ. ಪರಮಾತ್ಮನು ಎಲ್ಲರ ಆತ್ಮ ಅನ್ನೋದು ಹೆಂಗ್ ಹೊಂದುತ್ತೆ ಅಂತ. ಇವಾಗ ಇದು ಹಿಂದಿನ ಭಾಷ್ಯ ಸಿದ್ಧಾಂತವನ್ನು ನಾವು ನೋಡಿದ್ರೆ ಪರಮಾತ್ಮನೇ ಎಲ್ಲರದ್ರೊಳಗೂ ಪ್ರವೇಶ ಮಾಡಿದನು ಅಂತ ಅರ್ಥ ಆಗತ್ತಲ್ಲ, ಅದ್ ಹೆಂಗ್ ಹೊಂದುತ್ತೆ ಅಂತ ಮತ್ತೆ ಒಂದು ಆಕ್ಷೇಪ ಹೇಳ್ತಾ ಇದ್ದಾರೆ.
ಯದಾ ಏವಂ ಸ್ಥಿತಃ ಶಾಸ್ತ್ರಾರ್ಥಃ ತದಾ ಪರಮಾತ್ಮನಃ ಸಂಸಾರಿತ್ವಂ. ಈ ತರ ನೀವ್ ಅರ್ಥ ಮಾಡ್ಬಿಟ್ರೆ ಎಲ್ಲಾದ್ರೊಳಗೂ ಪರಮಾತ್ಮನೇ ಹೊಳ ಹೊಕ್ಕಿದ್ದಾನೆ ಅಂದ್ರೆ ಇದೇ ಶಾಸ್ತ್ರಾರ್ಥ ಅಂತ ಹೇಳೋದಾದ್ರೆ ಆಗ ಪರಮಾತ್ಮನಃ ಸಂಸಾರಿತ್ವಂ ಬಂದ್ಬಿಡುತ್ತಲ್ಲ. ಆಗೇನಾಗತ್ತೆ, ಪರಮಾತ್ಮನಿಗೂ ಸಂಸಾರಿ ಉಂಟಾಗತ್ತೆ ಅಂತ ಆಗುತ್ತೆ. ಯಾಕೆಂದ್ರೆ ಇಲ್ಲಿರೋ ಜೀವರುಗಳಿಗೆಲ್ಲ ಸಂಸಾರಿತ್ವ ಇದೆ. ಹಂಗಾಗಿ ಪರಮಾತ್ಮನೇ ಇದ್ರೊಳಗೆ ಹೊಕ್ಕಿದಾನೆ ಅಂದ್ರೆ ಅವನಿಗೂ ಸಂಸಾರಿತ್ವ ಬಂದ್ಬಿಡತ್ತೆ ಅಂತ ಪೂರ್ವ ಪಕ್ಷದ ಆಕ್ಷೇಪ. ತಥಾಚ ಸತಿ ಶಾಸ್ತ್ರ ಅನರ್ಥಕ್ಯಂ. ಆವಾಗ ಹಂಗಾದ್ರೆ ಶಾಸ್ತ್ರನೇ ವ್ಯರ್ಥ ಆಗೋಗ್ಬಿಡತ್ತೆ, ಅನರ್ಥ ಆಗೋಗುತ್ತೆ, ಅದು ದೋಷ ಆಗೋಗುತ್ತೆ. ಅಸಂಸಾರಿತ್ವೇ ಚ ಉಪದೇಶ ಅನರ್ಥಕ್ಯಂ ಸ್ಪಷ್ಟಃ ದೋಷಃ ಪ್ರಾಪ್ತಃ. ಇನ್ನ ಹಂಗಲ್ದೆ ಅವನೇನಾದ್ರೂ ಅಸಂಸಾರಿ ಅಂತಾನೆ ಅನ್ಕೊಂಡ್ರೆ ಅವಾಗ ಉಪದೇಶ ವ್ಯರ್ಥ ಆಗೋಗುತ್ತೆ. ಉಪದೇಶ ಯಾರಿಗ್ ಮಾಡ್ಬೇಕು? ಈಗ ಪರಮಾತ್ಮನೇ ಇದ್ರೊಳಗೆ ಸೇರಿದಾನೆ, ಆಮೇಲೆ ಅವನ ಅಸಂಸಾರಿಯಾಗೆ ಇದಾನೆ ಅಂತ ಹೇಳಿದ್ರೆ ಯಾರಿಗ್ ಉಪದೇಶ ಮಾಡ್ಬೇಕು? ಅದು ಉಪದೇಶನೇ ವ್ಯರ್ಥ ಆಗುತ್ತಲ್ಲ, ಅದು ದೋಷ ಆಗುತ್ತೆ. ಸ್ಪಷ್ಟವಾಗಿ ಅದು ದೋಷ ಬಂದ್ಬಿಡತ್ತೆ, ದೋಷಃ ಪ್ರಾಪ್ತಃ ಅಂತ ಹೇಳ್ತಾ ಇದ್ದಾರೆ. ಯದಿ ತಾವತ್ ಪರಮಾತ್ಮ ಸರ್ವಭೂತಾಂತರಾತ್ಮ ಸರ್ವಶರೀರ ಸಂಪರ್ಕ ಜನಿತ ದುಃಖಾನಿ ಅನುಭವತಿ ಇತಿ ಸ್ಪಷ್ಟಂ. ಹಿಂಗೇನಾದ್ರೂ ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ಯದಿ ತಾವತ್ ಆ ಪರಮಾತ್ಮನೇ ಎಲ್ಲಾ ಭೂತಗಳಿಗೂ ಅಂತರಾತ್ಮ ಆಗಿದ್ದಾನೆ ಅಂತ ಅನ್ಕೊಂಡಾಗ ಎಲ್ಲ ಸರ್ವ ಶರೀರ ಸಂಪರ್ಕ ಜನಿತ ಎಲ್ಲಾ ಶರೀರಗಳಿಂದ ಹುಟ್ಟೋ ಅಂತ ಸುಖ ದುಃಖ ಏನಿದೆ ಅದನ್ನೆಲ್ಲ ಪರಮಾತ್ಮ ಅನುಭವಿಸ್ತಾ ಇದ್ದಾನೆ ಅಂತ ಅನ್ಕೋಬೇಕಾಗತ್ತೆ. ಆವಾಗ ಪರಮಾತ್ಮನಿಗೆ ಪರಸ್ಯ ಸಂಸಾರಿತ್ವಂ ಪ್ರಾಪ್ತಂ. ಸೊ ಆ ಪರಮಾತ್ಮನಿಗೆ, ಪರಸ್ಯ ಅಂದ್ರೆ ಪರಮಾತ್ಮ ಅಂತಾನೆ, ಅವನಿಗೆ ಸಂಸಾರಿತ್ವ ಬರುತ್ತೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ ಅವಾಗ. ತಥಾಚ ಪರಸ್ಯ ಅಸಂಸಾರಿತ್ವ ಪ್ರತಿಪಾದಿಕಾಃ ಶ್ರುತಯಃ ಕುಪ್ಯೇರನ್. ಹಾಗೇನಾದ್ರೂ ಆದ್ರೆ ಪರಮಾತ್ಮ ಅಸಂಸಾರಿ ಅಂತ ತಿಳಿಸುವ ಶ್ರುತಿಗಳೆಲ್ಲ ಕುಪ್ಯೇರನ್ ಕೋಪ ಮಾಡ್ಕೊಂಡ್ಬಿಡತ್ತೆ. ಆ ಶ್ರುತಿ ವಾಕ್ಯಗಳೆಲ್ಲ ಅಸಂಸಾರಿತ್ವ ಅಂತ ಹೇಳ್ತಾ ಇದೆ. ಈಗ ನೋಡಿದ್ರೆ ನೀವು ಪರಮಾತ್ಮನೇ ಈ ಸೃಷ್ಟಿ ಒಳಗೆ ಪ್ರವೇಶಿಸಿದನು ಅಂತ ಹೇಳಿದ್ರೆ ಅವನಿಗೆ ಸಂಸಾರಿತ್ವ ಬಂದ್ಬಿಡತ್ತೆ. ಆವಾಗ ಅದು ಒಂದಕ್ಕೊಂದು ವಿರುದ್ಧ ಆಗೋಗುತ್ತೆ. ಆ ಶ್ರುತಿ ವಾಕ್ಯಗಳು ಪರಮಾತ್ಮ ಅಸಂಸಾರಿ ಅಂತ ಹೇಳುವಂತ ಶ್ರುತಿ ವಾಕ್ಯಗಳೆಲ್ಲ ಕೋಪ ಮಾಡ್ಕೊಂಡ್ಬಿಡುತ್ತೆ. ಸ್ಮೃತಯಃ ಚ ಸರ್ವೇ ಚ ನ್ಯಾಯಃ. ಬರೀ ಅಷ್ಟೇ ಅಲ್ಲ, ಸ್ಮೃತಿಗಳು ಎಲ್ಲಾ ನ್ಯಾಯಗಳು ಕೂಡ ಕೋಪ ಮಾಡ್ಕೊಂಡ್ಬಿಡುತ್ತೆ ಅಂತ ಆಗತ್ತೆ. ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಡುತ್ತೆ ಅಂತನ? ಶಾಪ ಕೊಡುತ್ತೆ ಅಂತ ಅಲ್ಲ, ಅಂದ್ರೆ ದೋಷ ಆಗೋಗುತ್ತೆ, ವಿರುದ್ಧವಾಗಿ ಅರ್ಥ ಮಾಡ್ತಾ ಇದ್ದೀರಾ ನೀವು ಅಂತ. ಅಂದ್ರೆ ಶ್ರುತಿನ ಒಪ್ಪೋರಲ್ವಾ ನೀವುನು, ಶ್ರುತಿಗೆ ದೋಷ ಮಾಡ್ದಂಗ ಆಗತ್ತೆ ನೀವು ಶ್ರುತಿ ವಾಕ್ಯಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅಥ ಕಥಂಚನ ಪ್ರಾಣಿ ಶರೀರ ಸಂಬಂಧ ಜನೈಃ ದುಃಖೈಃ ನ ಸಂಬಧ್ಯತ ಇತಿ ಶಕ್ಯಂ ಪ್ರತಿಪಾದಯಿತುಂ. ಆದ್ದರಿಂದ ಕಥಂಚನ ಹೀಗಲ್ಲದೆ ಹೆಂಗೂನು ಪ್ರಾಣಿಗಳ ಶರೀರ ಸಂಬಂಧದಿಂದ ಬರುವಂತ ದುಃಖಗಳು ಅವನಿಗೆ ಸೇರೋದಿಲ್ಲ, ಆ ಪರಮಾತ್ಮನಿಗೆ ಸೇರೋದಿಲ್ಲ. ಹೇಗೂ ಪ್ರತಿಪಾದಿಸಬಹುದಾದರೆ ನೀವ್ ಹಂಗೂ ಪ್ರತಿಪಾದಿಸ್ಬೇಕು ಅಂದ್ರೆ ಪರಮಾತ್ಮನಿಗೆ ಪ್ರತಿಪಾದಿಸಿದ್ರೆ ಆತರ ಏನಾದ್ರು ಪ್ರತಿಪಾದಿಸಿದ್ರೆ ಏನೋ ಅಂಟೋದಿಲ್ಲ ಅಂತ ನೀವೇನಾದ್ರು ಪ್ರತಿಪಾದಿಸಿದ್ರೆ ಆಯ್ತಪ್ಪ, ನೀವೇನೋ ಹೇಳ್ಬಿಡ್ತೀರಾ, ಸಿದ್ಧಾಂತ ಆಚಾರ್ಯ ಹೇಳ್ಬಿಡ್ತೀರಾ, ಆಯ್ತು ಅವನಲ್ಲಿ ಪ್ರವೇಶ ಮಾಡಿದ್ರು ಕೂಡ ಅವ್ನು ಯಾವ್ದು ಅದು ಅಂಟ್ಕೊಂಡಿರ ಅವ್ನು ಇರ್ತಾನೆ ಅಂತ ನೀವೇನೋ ಪ್ರತಿಪಾದನೆ ಮಾಡ್ಬಿಡ್ತೀರಾ ಅಂತ ಇಟ್ಕೊಳ್ಳೋಣ. ಮೊದ್ಲೇನೋ ಇವಾಗ ಕೊಚ್ಚೆಯಲ್ಲಿ ಚೆನ್ನಾಗಿ ನೀಟಾಗಿ ಸ್ನಾನ ಮಾಡ್ಕೊಂಡು ಕಲ್ಲಲ್ಲಿ ಉಜ್ಜಿ ಎಲ್ಲಾನು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಕೊಚ್ಚೆಯಲ್ಲಿ ಬಿದ್ರೆ ಅಂಟ್ಕೊಂಡುತ್ತೆ ಇಲ್ಲಪ್ಪ ನಿಮ್ಗೆ? ಅಂಟ್ಕೊಡುತ್ತೆ. ಹಂಗೆ ಪರಮಾತ್ಮನ ಅಂಟ್ಕೊಳುತ್ತೆ ಅಂತ ಆಯ್ತಾ. ಆಯ್ತು, ನೀವೇನೋ ಪ್ರತಿಪಾದನೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ಕೋವಿಡ್ ಟೈಮಲ್ಲಿ ಬಂದಿತ್ತಲ್ಲ, ಪೂರ್ತಿ ಇದೆಲ್ಲ ಜಾಕೆಟ್ ಹಾಕೊಂಡು ಕೊಚ್ಚೆ ಮರಲ್ಲಿ ಬಿದ್ದೆ, ಆವಾಗ ಏನು ಅಂಟಲ್ಲ, ಆ ಒಂದು ಜಾಕೆಟ್ನೆಲ್ಲ ಬಿಚ್ಚಾಕ್ಬಿಡ್ಬೋದು. ಸೊ ಆ ತರ ಪ್ರತಿಪಾದನೆ ಮಾಡೋರು ಆಗಿದ್ರೆ ಅಂತ ಆವಾಗ ಏನಾಗುತ್ತೆ? ಹಂಗೇನಾದ್ರೂ ಆದ್ರೆ ಪರಮಾತ್ಮನಃ ಸಾಧ್ಯ ಪರಿಹಾರ್ಯ ಅಭಾವಾತ್ ಉಪದೇಶಾನರ್ಥಕ್ಯ ದೋಷಃ ನ ಶಕ್ಯತೆ ನಿವಾರಯಿತುಂ. ಆವಾಗ ಈ ಉಪದೇಶನೇ ವ್ಯರ್ಥವಾಗೋಗುತ್ತೆ. ಸೊ ಆ ದೋಷನ ಪರಿಹರಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ.
ಪರಮಾತ್ಮನಿಗೆ ಸಾಧಿಸಿಕೊಳ್ಳಬಹುದಾದದ್ದು ಪರಿಹರಿಸಿಕೊಳ್ಳಬಹುದಾದದ್ದು ಏನೂ ಇರೋದಿಲ್ಲ. ಆಕ್ಚುಲ್ ಆಗಿ ಪರಮಾತ್ಮ ಏನನ್ನು ಪಡ್ಕೋಬೇಕಾಗಿಲ್ಲ ಅಥವಾ ಏನೋ ಪರಿಹರಿಸ್ಕೊಳ್ಬೇಕಾಗೂ ಇಲ್ಲ. ಸೊ ಆವಾಗ ಆದ್ರೆ ಈ ಈ ಈ ಸಂಸಾರಿತ್ವ ಪರಿಹರಿಸ್ಕೊಳಕ್ಕೆ ಅಂತ ಶ್ರುತಿ ವಾಕ್ಯಗಳಿರುತ್ತಲ್ಲ, ಅದೆಲ್ಲ ಆ ವಾಕ್ಯಗಳೆಲ್ಲ ಹೊಂದೋದಿಲ್ಲ. ಅವಾಗ ಉಪದೇಶ ಅನ್ನೋದೇ ವ್ಯರ್ಥ ಆಗೋಗ್ಬಿಡತ್ತೆ. ಮತ್ತೆ ನೀವ್ ಮಾಡಿರೋ ಆ ದೋಷನ ಪರಿಹರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವನೊಂಥರ ಸಿಕ್ಕಾಕೊಂಡ ಒಂದ್ರೊಳಗೆ. ಇವನೇನೋ ಹೇಳ್ದ, ಒಂದೊಂಥರ ಹೇಳ್ದ, ಸರಿ ಹಂಗೆಲ್ಲ ಆಗೋದಿಲ್ಲ ಈ ತರ ಹೇಳ್ಬಿಟ್ರೆ ಅದು ದೋಷ ಆಗ್ಬಿಡುತ್ತೆ, ಅದೆಲ್ಲ ಹೇಳ್ದ. ಆದ್ರೆ ಇವ್ನು ಅರ್ಥನೇ ಮಾಡಿಲ್ಲ ಅದಕ್ಕೆ. ಪ್ರವೇಶ ಶ್ರುತಿಗೆ ಏನ್ ಅರ್ಥ ಮಾಡ್ತೀಯ ಇದಕ್ಕೆ ಅಂತ. ಪ್ರವೇಶ ಶ್ರುತಿಗಳಿಗೆ ಏನ್ ಅರ್ಥ ಮಾಡ್ತೀಯ ಹಂಗಾದ್ರೆ? ಯಾಕಂದ್ರೆ ಶ್ರುತಿ ಒಪ್ಪೋನು ಏನಂದ್ರೆ ಪ್ರವೇಶ ಶ್ರುತಿಗೆ ಏನಾರು ಅರ್ಥ ಮಾಡ್ಬೇಕು ನೀವು ಅಂತ. ಅದಕ್ಕೆ ಇನ್ನೊಬ್ಬ ಪರಿಹಾರ ಕೊಡ್ತಾನೆ. ಏನದು ಕೃಷ್ಣವೇಣಿ ಹೇಳ್ತೀರಾ? ಆಕ್ಷೇಪಕ್ಕೆ ಭೇದ ಅಭೇದವಾದಿಗಳ ಪರಿಹಾರ. ಈ ಆಕ್ಷೇಪಕ್ಕೆ ಇವನು ಪರಿಹಾರ ಹೇಳ್ತಾ ಇದ್ದಾನೆ. ಇನ್ನೊಬ್ಬ ಇವನು ಪರಿಹಾರ ಹೇಳ್ತಾ ಇದ್ದಾನೆ. ಇಲ್ಲಿ ಕೆಲವರು ಪರಿಹಾರವನ್ನು ಹೇಳುತ್ತಾರೇನೆಂದರೆ ಪರಮಾತ್ಮನು ನೇರಾಗಿ ತನ್ನ ರೂಪದಿಂದಲೇ ಭೂತಗಳಲ್ಲಿ ಒಳಹೊಕ್ಕಿರುವುದಿಲ್ಲ. ನೇರಾಗಿ ಅವನು ಭೂತಗಳಲ್ಲಿ ಅವನೇ ಹೋಗಿಲ್ಲ, ನೇರಾಗಿ ಹೋಗಿಲ್ಲ, ಅವನು ರೂಪ ಅದೇ ರೂಪದಿಂದ ಹೋಗಿಲ್ಲ ಅಂತ. ಮತ್ತೇನೆಂದರೆ ವಿಕಾರ ಭಾವವನ್ನು ಹೊಂದಿ ವಿಜ್ಞಾನಾತ್ಮತ್ವವನ್ನು ಪಡೆದನು. ಅವನು ವಿಕಾರ ಆಗಿ ಬದಲಾವಣೆ ಆಗಿ ಜೀವನಲ್ಲಿ ಒಳಹೊಕ್ಕಿದನು, ಅವನ ರೂಪದಿಂದಲೇ ಹೋಗಿಲ್ಲ ಅವನು ಅಂತ. ಆ ವಿಜ್ಞಾನಾತ್ಮನು ಪರಮಾತ್ಮನಿಂದ ಅನ್ಯನು ಅನನ್ಯನು ಆಗಿರ್ತಾನೆ. ಆ ಪರಮಾತ್ಮ ಇದ್ದಾನಲ್ಲ, ಅವನು ಅವನೇ ಆಗಿದ್ದಾನೆ, ಬೇರೆನೂ ಆಗಿದ್ದಾನೆ, ಎರಡೂ ಆಗಿದ್ದಾನೆ ಅವನು ಅಂತ. ಅನ್ಯನು ಅನನ್ಯನು ಎರಡೂ ಆಗಿದ್ದಾನೆ ಅಂತ. ಯಾವ ಅಂಶದಿಂದ ಅನ್ಯನು ಎಂದರೆ ಸಂಸಾರಿತ್ವದಿಂದ ಸಂಬಂಧ ಉಳ್ಳವಾಗಿದ್ದಾನಲ್ಲ, ಸಂಸಾರಿಗೆ ಕನೆಕ್ಟ್ ಆಗಿದ್ದಾನಲ್ಲ ಅವನು, ಅದರಿಂದ ಅನ್ಯನವನು, ಅದರಿಂದ ಬೇರೆಯವನವನು. ಯಾವ ಇವಾಗ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಆ ಒಂದು ಶುದ್ಧ ಬ್ರಹ್ಮ ಸ್ವರೂಪವೇ ಅವನು. ತತ್ ಸೃಷ್ಟ ತದೇವಾನುಪ್ರಾವಿಶತ್ ಅಂತ ಇದೆಯಲ್ಲ, ಅವನೇ ಸೃಷ್ಟಿ ಮಾಡ್ದ. ತದೈವಾನುಪ್ರಾವಿಶತ್ ಅನ್ಬೇಕಾದ್ರೆ ಅವ್ನು ಪ್ರವೇಶ ಮಾಡ್ಬೇಕಾದ್ರೆ ಹಂಗಲ್ಲ, ಅದೇ ರೂಪದಿಂದ ಅಲ್ಲ, ಆ ಶುದ್ಧ ಸ್ವರೂಪದಿಂದಲೇ ಅಲ್ಲ. ಪ್ರವೇಶ ಮಾಡ್ಬೇಕಾದ್ರೆ ವಿಕಾರವನ್ನು ಹೊಂದಿ ಪ್ರವೇಶ ಮಾಡಿದ. ಯಾಕೆ ವಿಕಾರ ಹೊಂದಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಪರಮಾತ್ಮನ್ಗೆ ಆಗದೆ ಇರೋದೇನ್ರಿ? ಅವ್ನು ಯಾವ ವಿಕಾರ ಅನ್ಬೇಕಾದ್ರು ಹೊಂದ್ಬೋದು ನೋಡಿ ಹೆಂಗಿದೆ ಅಂತ, ಹೆಂಗ್ ಹೊಂದಿಸ್ಕೊಂಡು ಹೇಳ್ತಾನೆ ಅಂತ. ಪರಮಾತ್ಮನಿಗೆ ಏನಂತ್ರಿ, ಅವ್ನು ಬಾಲ ರೂಪದಲ್ಲಿ ಕೃಷ್ಣಲ್ಲಿ ಇಲ್ಲೇ ತೋರಿಸ್ಬೋದು, ಅವನು ಯಮನದಲ್ಲಿ ಬೇರೆ ರೀತಿ ಲೀಲೆ ಕ್ರೀಡೆಗಳನ್ನೆಲ್ಲ ತೋರಿಸ್ಬೋದು. ಅವನಿಗೇನಂತೆ, ಅವ್ನು ವಿಕಾರ ಭಾವನ ಹೊಂದಿ ಪ್ರವೇಶ ಮಾಡ್ದ ಅಂತ. ಆಯ್ತಾ? ಆಮೇಲೆ ಯಾವ ಅಂಶದಿಂದ ಅನನ್ಯನೋ ಎಂದರೆ ಅದರಿಂದ ಬ್ರಹ್ಮವು ಎಂಬ ನಿಶ್ಚಯಕ್ಕೆ ತಕ್ಕವನಾಗುತ್ತಾನೆ. ಅನನ್ಯ ಅದೇ ಆಗಿದ್ದಾನೆ ಅಂತ. ಹಾಗಾದರೆ ಯಾವುದಕ್ಕೂ ವಿರೋಧವಾಗೋದಿಲ್ಲ. ಹಿಂಗಿದ್ರೆ ಅವನು ಒಂದೇ ರೂಪದಿಂದ ಇದ್ದಾನೆ, ಬೇರೆನೂ ಆಗಿದ್ದಾನೆ ಅಂತ ಹೇಳ್ಬಿಟ್ರೆ ಎರಡು ಹೊಂದಿಕೆ ಆಗುತ್ತೆ, ವಿರುದ್ಧ ಆಗೋದಿಲ್ಲ ಅಂತ ಇವನು ಹೇಳ್ತಾ ಇದ್ದಾನೆ. ನಾನು ಬ್ರಹ್ಮವು ಎಂದು ಮುಂತಾಗಿರುವ ವೇದ ಉಪದೇಶವು ಹೊಂದಿಕೆಯಾಗುತ್ತದೆ. ಅವಾಗ ಹಿಂಗ್ ಹೇಳಿದ್ರೆ ನಾನು ದುಃಖಿ ಎಂಬ ಪ್ರತ್ಯಕ್ಷ ಅನುಭವಕ್ಕೂ ವಿರೋಧವಾಗುದಿಲ್ಲ. ನಾವು ಸಂಸಾರದಲ್ಲಿರ್ತೀವಲ್ಲ, ನಾನು ಸುಖಿ ನಾನು ದುಃಖಿ ಅಂತೀವಿ. ಬ್ರಹ್ಮನು ಅವನ್ಗೆ ಯಾವುದು ಇರೋದಿಲ್ವಲ್ಲ ಅವನು, ಅದರಿಂದ ವೇದದ ಉಪದೇಶನು ಸರೋಗುತ್ತೆ, ವೇದ ಹೇಳೋದು ಹೊಂದಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ನೀನು. ಎಲ್ಲದಕ್ಕೂ ಒಂದೇ ಆಗ್ಬಿಡುತ್ತೆ ಅಂತ. ನೀನ್ ಕೊಟ್ಟಿದ್ರೊಳಗೆ ಪ್ರವೇಶ ಶ್ರುತಿಗೇನು ಅಂತ ಅರ್ಥ ಮಾಡಿಲ್ಲ, ಹೀಗಂತ ಅರ್ಥ ಮಾಡ್ಬೋಣ ಅಂತ. ಅವನು ಒಂಥರ ತುಂಬಾ ಚೆನ್ನಾಗಿರ್ತಲ್ಲ ಈ ಥರ ಎಲ್ಲಾನು ಯಾರಾದ್ರೂ ಬೋಧನೆ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವ್ರು ಹೇಳ್ತಾರೆ ನೋಡಿ ಶಂಕರ ವೇದಾಂತ ಅಂತ ಅಂತೂ ಬಾ ಎಷ್ಟು ತಲೆನೋವು ಅಂತ. ಇದು ಈ ಥರ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೊಂದುತ್ತೆ ಅಂತ ಅನಿಸ್ತಾ ಇರುತ್ತೆ ನಮ್ಗೆ. ಹೇಳೋರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತನೂ ಅನ್ಸ್ಬಿಡುತ್ತೆ ನಮ್ಗೆ. ಇದು ತುಂಬಾ ಅದಕ್ಕೆ ಭಗವಂತ ಹೇಳ್ತಾರೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಅಂತ, ಹೂವುಗಳಂಗೆ ಹೇಳೋಂಥ ವಾಕ್ಯಗಳು ತರ ಇರೋಂಥದ್ದು ಅಂತ ಅಂದ್ಬಿಟ್ಟು ಈ ರೀತಿ ಹೇಳಿ ತುಂಬಾ ಚೆನ್ನಾಗಿ ಹೊಂದುತ್ತೆ ಅಂತ ಅನಿಸ್ತಾರೆ. ಆದ್ರೆ ಆಚಾರ್ಯ ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾರೆ ಅದನ್ನ ಅಂತ. ಹೆಂಗೆ ಇದು ಇವಾಗಿನ ಸಿದ್ಧಾಂತ ಯಾವ್ದು ಹೇಳಿ, ಅವಾಗ ಆಚಾರ್ಯ ಈ ತರ ಹೇಳಿದ್ದಾರೆ. ಈಗ ಈ ಹತ್ತಿರದಲ್ಲಿ ಹೊಂದಂತ ಸಿದ್ಧಾಂತ ಯಾವ್ದು ಇದು? ಯಾರ್ದು? ಈಗ ಆಚಾರ್ಯ ಕಾಲದಲ್ಲಿ ಇಲ್ದಾರ ಅವರು ಇವಾಗ ಈ ರೀತಿಯಾದಂತ ಸಿದ್ಧಾಂತ ಯಾರು ಹೇಳೋದು? ಯಾರು ಹೇಳ್ತಾರೆ ಈ ತರ? ಚಾರುವಾಕ್ರ.
ಅಲ್ಲ, ಚಾರ್ವಾಕ್ರಂಗೆ ಪರಮಾತ್ಮ ಅಂತ ಹೇಳ್ತಾನಲ್ಲ ಇವನು. ಚಾರ್ವಾಕ್ರ ಅಂದ್ರೆ ಪರಮಾತ್ಮ ನಮ್ದೇ ಇರೋರು. ಯಾರು ದಿವ್ಯಾ? ವಿಶಿಷ್ಟ ಹಾ, ಅದ್ವೈತ. ವಿಶಿಷ್ಟಾದ್ವೈತಿಗಳು. ವಿಶಿಷ್ಟಾದ್ವೈತಿಗಳು ಏನ್ ಹೇಳಿದೆ ಹೇಳಿ ದಿವ್ಯಾ, ಗೊತ್ತಿದೆಯಲ್ಲ ನಿಮ್ಗೆ? ಜೀವನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಹೇಳ್ತಾರೆ. ಬೇರೆ ಅಂತ ಹೇಳಲ್ಲ, ಅದ್ವೈತವಾದ ಹೋಯ್ತು. ಓಕೆ ಓಕೆ. ವಿಶಿಷ್ಟ ಅದ್ವೈತಿಗಳು ಓಕೆ, ಪರಮಾತ್ಮನೇ ಈ ಜೀವನ ರೂಪವನ್ನು ತಾಳಿ ಚಿದಚಿತ್ ಶರೀರ ಅಂತ ಹೇಳ್ತಾರೆ. ಅವನಿಗೂ ಶರೀರ ಅಚಿತ್ ಶರೀರ ಎರಡು. ಆ ಪರಮಾತ್ಮನಿಗೆ ಅಚಿತ್ತು ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಡಿಕ್ಲೇರ್ ಮಾಡ್ತಾ ಇದ್ದೀರಾ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪರಮಾತ್ಮನಿಗೆ ನೀವು ಅವನಲ್ಲಿ ಅಚಿತ್ತು ಅಂತ ಒಂದ್ ಇದೆ ಅಂತ ಅಂದ್ಬಿಟ್ಟು ನಿಮ್ ಕಲ್ಪನೆ ಅದು. ಪರಮಾತ್ಮನ ಅದನ್ನ ಕಲ್ಪನೆ ಮಾಡ್ತಾ ಇದ್ರಲ್ರ, ಎಂತದ್ರಿ ನೀವು ಅಂತ. ನಮ್ ಸಿದ್ಧಾಂತ ಹೊಂದಿಸ್ಕೊಳಕ್ಕೋಸ್ಕರ ಹಿಂಗೆ ಹೇಳ್ತಾ ಇದೀರಲ್ಲ ಅಂತ ಹೀಗಿರೋಂಥದ್ದು. ಇನ್ನು ಮುಂದೆ ನಾಳೆ ದಿವಸ ಮತ್ತೆ ಸರಿ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.